ಮನೆ ಒಳಗೆ ಮುಗ್ತದೆ, ಮನೆ ಒಳಗೆ ಮೊರಿ ನೀರಲ್ಲವ, ಯಾವನ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಮಾತ್ರ ಓಟ್ ಕೇಳಕ್ ಹೋಗ್ತೀನಿ. ಸಿಗ್ತಾರೆ, ಎಲ್ಲಾರನ್ನು ಕೇಳ್ಕೊಂಡು ಹಿಂಗ್ ಇದ್ ಮಾಡ್ರಿ, ಏನ್ ಮಾಡಾರ ಅವ್ರು ಬರ್ತಾರೆ, ಅವ್ರು ಕೇಳಿ ಬಿಗೆಗೆ ಏನ್ ಬಂದಾರ ಅವ್ರ ಪರಿಸ್ಥಿತಿ ಹೇಳ್ಕೋಬೇಕಷ್ಟೇ. ಡೆಪ್ರೆಷನ್ ಹಾಕಿರೋದು ಮೆಡಿಕಲ್ ಸ್ಟೋರು ಶಾಂತಿ ಶಾಂತಿ ನಾವ್ ಅದನ್ನೇ ಹೇಳ್ತೀವಿ. ಅವ್ರು ಏನ್ ಬೇಕೋ ಮಾತ್ರ ಹೇಳಿ. ಯಾರು ಬರೋದಿಲ್ಲ, ಅವ್ರ ಯಾರು ನಿಮ್ಮನ್ನ ಈ ತರ ಸೇರ್ಸಲ್ಲ. ಯಾಕಂದ್ರೆ ನೀವುಗಳು ಕೇಳೋ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇರಲ್ಲ. ಬದಲಾಗಿ ಅವ್ರ ಹತ್ರ ನೋಟ್ ಇರ್ತವೆ, ಸಾಕು ಬಿಸಿ ನೋಟು ಹಾಕಿ ಒಂದ್ ಓಟು ಮುಗೀತು. 5 ವರ್ಷ ಮುಗಿಸ್ಕೊಂಡು ಮತ್ತೆ ಚುನಾವಣೆ ಬರ್ತೀವಿ, ಬೈ ಬೈ ಟಾಟಾ ಗಯಾ. ಈಗ ನೀನು ಅದೇ ರೋಡ್ ಕೆಳಗಡೆ ದೇವಸ್ಥಾನ ಐತಲ್ಲ, ಅದೇ ರೋಡ್ ಹೋಗಲ್ಲ, 3 ಸಲ ರೆಡಿ ಮಾಡಿದ್ರೆ ರೋಡ್ ಅದ. ಇನ್ನು ಕೆರೆಡಿ ಮಾಡ್ಸಕ್ಕಾಗಿಲ್ಲ, ಬರೀ ಅದೇ ರೋಡ್ಗೆ ಮೊಂಡ ಹಾಕ್ಸೋದು, ತಿರ್ಗಾ ಜಲ್ಲಿ ಹಾಕ್ಸೋದು. ಏನ್ ಮಾಡ್ತಿದಾರೆ? ಸುಮ್ನಿರೋ ಅವ್ನು ಹೇಳ್ತಾನೆ, ನಿಂಗೆ ಸಮಸ್ಯೆ ಕೇಳು, ನೀ ಕೂಡ್ಬಿಟ್ಟು ಆಡ್ಬೇಡ. ಅಷ್ಟೊತ್ತಿಂದ ನಗ್ತಾನೆ ಇದೆಯಲ್ಲ ಸುಮ್ನೆ. ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಲ್ಲ ಒಣನ್ ಮುಗ್ತಲ್ಲಿ ನಗುನೇ ಐತೆ. ಅದು ಹೇಳ್ಕೊಳ್ತಿರೋದು ನೋವಿನ ಮಾತುಗಳು. ನಗ್ತಾ ಎಣ್ಣೆ ಕುಡಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಆರೋಗ್ಯ ಹಾನಿಕರ. ಅದೇ ನೀರು ಕುಡಿದ್ರೆ ಮೂಳೆ ಕಾಯಿಲೆ, ಕ್ಯಾನ್ಸರ್. ಒಗ್ಗಟ್ಟು ಅಂತ ನಾಳೆ ಬಂದ್ ಕೇಳು, ಯಾರೋ ನಿನ್ ಗೊತ್ತಿಲ್ಲ ಅಂದ್ಬಿಟ್ಟು ಹೋಯ್ತಾ ಇರ್ತಾರೆ ಸೀದಾ. ನೀವ್ ಯಾವತ್ ಬತ್ತೀನಿ ಹೇಳಿ, 100 ಜನ ನಾನ್ ಸೇರಿಸ್ತೀನಿ ನಮ್ಮೂರೊಳಗೆ. ಸಿನ್ಗಾಡ್ತೊಳಗೆ 100 ಜನ ನಾನ್ ಸೇರಿಸ್ತೀನಿ. ರಾಜ್ಯ ಜನ ನೋಡ್ತಾರ ಬೇಡ ಈ ತರ. ಇದು ಮಾತು ಎಕ್ಕಡ ಅಲ್ಲ, ಇದು ಮಾತು. 100 ಜನ ಸೇರಿಸ್ತವ್ರೆ ನಿಮ್ ಕಾಸಂಗ ಅವೆಲ್ಲ ಬೇಡ. ಇನ್ನೊಂದು ವಿಷಯ, ನೀವು ಈ ಎಲೆಕ್ಷನ್ ವಿಷಯ ಬಿಟ್ಟು ಸಾಮಾಜಿಕ ಕಳಕಳಿ ಬಗ್ಗೆ ನೀವು ಮಾಡೋದಾದ್ರೆ, ಈಗ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ರೈತರು 30 ಆದ್ರೂ ಆಗಿಲ್ಲ, 35 ಆದ್ರೂ ಆಗಿಲ್ಲ ಕೆಲವರಿಗೆ. ಯಾಕೆ ಗೊತ್ತಾ? ಕರೆಕ್ಟ್ ಹೇಳೋಣ, ನಾವು ಹುಟ್ಟಿದ್ವಲ್ಲ 1990, 85 ಈ ಕಾಲಘಟ್ಟ ಐತಲ್ಲ, ಆ ಟೈಮಲ್ಲಿ ಹೆಣ್ಣು ಹುಟ್ಟಿದ್ರೆ ಆಪರೇಷನ್ ಮಾಡಿಸ್ಕೊಬಿಡೋದು, ಹೋಗಿ ಮಗ ತಗ್ಸಕ್ಬಿಡೋದು. ಗಂಡೇ ಬೇಕು ಅಂತ ಹುಟ್ಟಿಸ್ಕೊಂಡಿವತ್ತು ಹೆಣ್ಣಿಲ್ಲ ಅಂತಂದ್ರೆ ಯಾರು ತಪ್ಪು? ಪುರಾಣ ಮುಂದೊಂದು ದಿನ ಎಲ್ಲ ಚುನಾವಣೆಯಲ್ಲಿ ಗೆದ್ಮೇಲೆ ಊರೂರು ಬಂದು ಕ್ಯಾನ್ವಾಸ್ ಮಾಡೋಣ, ಹೆಣ್ಬೇಕು ಹೆಣ್ಣು ಅಂತ. ನಾವು ಮತದಾರರ ಕಣ್ಣು ತರ್ಸಕ್ ಬಂದಿರಿ, ಹೆಣ್ಣು ಕೊಡ್ಸಿ ಅಂತ ಕೇಳ್ತವನೇ. ಇರ್ಲಿ ಅದನ್ನು ಮಾಡೋಣ. ಒಂದ್ ದಿನಕ್ಕೆ ಎಲ್ಲಿ ಹೋಗ್ತೀನೋ ಬಿಡ್ತೀನಿ ಗೊತ್ತಿಲ್ಲ, ಅರ್ಧ ಗಂಟೆ ತಹಶೀಲ್ದಾರ್ ಆಫೀಸ್ ಐತಲ್ಲ, ತಾಲೂಕ್ ಆಫೀಸು, ಅಲ್ಲಿ ಕುತ್ಕೊಳ್ತೀನಿ. ಎಷ್ಟೋ ನಮ್ಮ ರೈತರುಗಳು ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾರೆ, ಜೆರಾಕ್ಸ್ ಅಂಗಡಿಗೂ ಒಳಗೂ ಓಡಾಡ್ತಿರ್ತಾರೆ. ಏನ್ ಯಜಮಾನ್ರೆ ಅಂದ್ರೆ, ಅಪ್ಪ 6 ತಿಂಗಳಾಯ್ತು ಕಣಪ್ಪ, ಇನ್ನೂ ಪಾಣಿ ಆಗಿಲ್ಲ, ಖಾತೆ ಆಗಿಲ್ಲ, ಜಮೀನ್ ಹಿಂಗ್ ಆಗ್ಬಿಟ್ಟೈತೆ ಸಮಸ್ಯೆ. ಗಮನಿಸ್ತಾ ಇದ್ದೀವಿ, ಹೋರಾಡಕ್ಕಲ್ಲಿ ಏನೂ ಅಧಿಕಾರ ಇಲ್ಲ ನಮ್ಮ ಹತ್ರ. ಒಂದು ಪೌಲ್ಟ್ರಿ, ಒಂದು ಕೋಳಿ ನೀರು ಕುಡಿಬೇಕು ಅಂತಂದ್ರೆ PH ಲೆವೆಲ್ ಅಂತ ಇರುತ್ತೆ, ಸಾಮಾನ್ಯವಾಗಿ ಗೊತ್ತಿರುತ್ತೆ ಓದಿರೋ ಹುಡುಗರಿಗೆ. PH ಲೆವೆಲ್ ಅಂತಂದ್ರೆ 5.5 ಇಂದ 6.5 ಇರಬೇಕು. ಒಂದು ನಾರ್ಮಲ್ ಆಗಿ ಒಂದು ಪೌಲ್ಟ್ರಿ ಫಾರ್ಮ್ ಕೋಳಿ ನೀರು ಕುಡಿಬೇಕು ಅಂದ್ರೆ ಆ ರೇಂಜ್ ಅಲ್ಲಿ ಇರಬೇಕು PH ಲೆವೆಲ್ ಅಂತ ಇರುತ್ತೆ. ನಮ್ಮ ಊರಿಂದ ಆಲ್ಮೋಸ್ಟ್ 8.7 ಸಮಥಿಂಗ್ ಇದೆ. ಅದೊಂದು ದಾಟ್ಬಿಟ್ಟಿದೆ. ಈವನ್ ಕೋಳಿ ಕುಡಿಯಕ್ ಸಹ ಯೋಗ್ಯವಾದಂತ ನೀರಲ್ಲ. ಯಾವ ವಾರ ಹೇಳಿದ್ ನಾನು? ಮಂಗಳವಾರ. ಎಷ್ಟು ಗಂಟೆಗೆ? 12 ಗಂಟೆಗೆ. ಎಲ್ಲಿ? ಎಲ್ಲೋ ಯಾವ ಸುಮ್ಮನೆ ಹೆಂಗೆ ಕೂಗದ ಯಾವೆಲ್ಲ. ಸಿಂಧುಘಟ್ಟದ ಎಲ್ಲಾ ಗ್ರಾಮಸ್ಥರಲ್ಲಿ ಮನವಿ, ಒಂದು 5 ನಿಮಿಷ ಬಿಡುವು ಮಾಡಿಕೊಂಡು ರಾಮ ಮಂದಿರದ ಹತ್ರ ಬನ್ನಿ. ಊರಿನ ಜನರನ್ನೆಲ್ಲ ಸೇರಿಸ್ತಾ ಇದೀವಿ ಜಾಗದಲ್ಲಿ, ದಯವಿಟ್ಟು ಬಂದು ಮಾತಾಡಿ ಒಂದು 5 ನಿಮಿಷ ಊರಿನ ಸಮಸ್ಯೆಗಳ ಬಗ್ಗೆ ಹೇಳಿ ಬನ್ನಿ. ಮನೆ ಬಾಗಿಲು ಹೋಗಿ ನಿಮ್ಮನ್ನೆಲ್ಲ ಕರಿತಾ ಇರೋ ಕಾರಣ ನೀವೆಲ್ಲ ಬರ್ಬೇಕು, ನೀವೆಲ್ಲ ಬಂದು ಸಮಸ್ಯೆಗಳನ್ನ ಹೇಳ್ಬೇಕು ಅಂತ. ರಾಮ ಮಂದಿರದ ಹತ್ರ ಒಂದು 5 ನಿಮಿಷ ಬನ್ನಿ, 10 ನಿಮಿಷ ನಿಮ್ಮನ್ನೆಲ್ಲ ವಾಪಸ್ ಕಳಿಸ್ಕೊಡ್ತೀವಿ. ದಯವಿಟ್ಟು ಬೇಗ ಬರ್ಬೇಕು ಊರಿನ ಗ್ರಾಮಸ್ಥರು. ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಬಂದೀವಿ, ನಿಮ್ಮ ಊರಿನ ಸಮಸ್ಯೆ ಬಗ್ಗೆ ಮಾತಾಡಿ. ದಯವಿಟ್ಟು ಒಂದು 5 ನಿಮಿಷ ಬಿಡು ಮಾಡ್ಕೊ ಬರ್ಬೇಕು. ಮೊದಲಿಗೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಈ ರಾಮ ಮಂದಿರದ ಹತ್ರ ಬಂದಂತ ಸಿಂಧಘಟ್ಟದ ಎಲ್ಲಾ ಗ್ರಾಮಸ್ಥರಿಗೆ ನಮ್ಮ ಕಡೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡದಾದ ಸ್ವಾಗತ. ಚೆನ್ನಾಗಿದ್ದಾರೆ ಎಲ್ರು? ನನ್ನ ಹೆಸರು ಬಂದು ಚಂದನ್ ಗೌಡ ಅಂತ, ಕ್ಯಾರ್ಪೇಟೆ ಹತ್ರ ಊಚನಹಳ್ಳಿ ನಮ್ಮೂರು. ಈ ಯಮನಹಳ್ಳಿ ಡೈರಿ ಸಿಗುತ್ತಲ್ಲ, ಅಲ್ಲಿ ಎಡಕ್ಕೆ ತಗೊಂಡ್ರೆ ನಮ್ಮೂರು, ಒಂದು 500 ಮೀಟರ್ ಊಚನಹಳ್ಳಿ ಅಂತ. ವಯಸ್ಸು ಬಂದು 27. ಕೇರ್ಪೇಟೆನಲ್ಲಿ ಡಿಗ್ರಿ ಮುಗಿಸ್ಕೊಂಡು ಮಂಡ್ಯದಲ್ಲಿ ಡಬಲ್ ಡಿಗ್ರಿ ಮಾಡ್ಕೊಂಡು 2017ರಲ್ಲಿ ಒಂದು ಬೆಂಗಳೂರಲ್ಲಿ ಟಿವಿ ಚಾನಲ್ಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡು 2019ರಲ್ಲಿ ನಂದಾದ ಒಂದು ಪುಟ್ಟ ಚಾನಲ್ ಅನ್ನ ಕಟ್ಕೊಂಡಿದ್ದೀನಿ. ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ನೀವು ಅಲ್ಲಲ್ಲಿ ಗಮನಿಸ್ತಾ ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಕರ್ನಾಟಕದ ಮೂಲೆಯಿಂದ ಒಂದು 6 ಲಕ್ಷ ಜನ ನನ್ನೊಟ್ಟಿಗಿದ್ದಾರೆ. ನಾವು ಸಂಪಾದನೆ ಮಾಡಿರೋ ಪ್ರೀತಿ, ನಾವು ಸಂಪಾದನೆ ಮಾಡಿರೋ ಆಸ್ತಿ ಅದೊಂದೇ, ಇನ್ನೇನು ಇಲ್ಲ. ಮತ್ತೆ ನಮ್ಮೂರು ಕೇರ್ಪೇಟೆಗೆ 2023ಕ್ಕೆ ವಿಧಾನಸಭಾ ಚುನಾವಣೆ ಸಂಬಂಧಪಟ್ಟಂಗೆ ಜನರಲ್ಲಿ ಅರಿವು ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು ಅನ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಕೇರ್ಪೇಟೆಯಲ್ಲಿ ಒಬ್ಬ 27 ವರ್ಷದ ಒಬ್ಬ ಹುಡುಗ ಸ್ವತಂತ್ರವಾಗಿ, ಪಕ್ಷೇತರವಾಗಿ, ಇಂಡಿಪೆಂಡೆಂಟ್ ಆಗಿ, ಯಾವ ಪಕ್ಷದಿಂದನೂ ಅಲ್ದೇನೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾನೆ. ಅಂದ್ರೆ MLA ಚುನಾವಣೆಗೆ ಯಾವ ಪಕ್ಷದಿಂದನೂ ಅಲ್ದೇನೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಸಾಧ್ಯವಾದ್ರೆ ಒಂದು ವೋಟ್ ಹಾಕಿ ಅಂತ ಕೇಳಕ್ ಬಂದಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ಮೊದಲು ಕೇಳಬೇಕು ಅನ್ನೋ ಒಂದು ಕಾರಣದಿಂದ ನಿಮ್ಮನ್ನೆಲ್ಲ ಈ ರೀತಿ ಒಟ್ಟಿಗೆ ಸೇರಿಸಿದ್ದೀನಿ.
ಕ್ಯಾನ್ವಾಸ್ ಮಾಡೋದಕ್ಕೆ ನಾನು ಬರ್ತಿದ್ದೆ. ಬಹುಶಃ ನಾನು ನಿಮ್ ಮನೆ ಹತ್ರ ಬಂದಲ್ಲ, ಬನ್ನಿ ಒಂದ್ 5 ನಿಮಿಷ ರಾಮ ಮಂದಿರದ ಹತ್ರ ನಿಮ್ಮನ್ನೆಲ್ಲ ಸೇರಿಸ್ತಾ ಇದೀವಿ, ಊರಿನ ಸಮಸ್ಯೆಗಳ ಬಗ್ಗೆ ಕೇಳ್ಬೇಕು, ಊರಿನ ಕಷ್ಟಗಳ ಬಗ್ಗೆ ಕೇಳ್ಬೇಕು ಅಂತ ಹೇಳೋ ಬದಲು ನಿಮ್ಗೆಲ್ಲ ಕೈ ಮುಗಿತೀನಿ, ಮನವಿ ಮಾಡ್ಕೊಳ್ತೀನಿ, ನಿಮ್ಮನ್ನ ಹಂಗ್ ನೋಡ್ಕೊಳ್ತೀನಿ, ಹಿಂಗ್ ನೋಡ್ಕೊಳ್ತೀನಿ, ನಿಮ್ಮೂರ್ಗೆ ಇತ್ತತ್ತೀನಿ ಒಂದ್ ಓಟ್ ಹಾಕಿ ಅನ್ಕೊಂಡು ರೌಂಡ್ ಹೊಡ್ಕೊಂಡು ಹೊಂಟಾಗಿರಿ. ಇಷ್ಟೊತ್ಕೊಂಡ್ ಊರ್ ಮುಗ್ದೋಗಿರೋದು, ಪಕ್ಕದೂರ್ಗೆ ಹೊರಟೋಗಿದ್ದೆ. ನಾನು ಆತರ ಮಾಡ್ತಿಲ್ಲ. ಬದಲಾಗಿ ನಿಮ್ಗಳೆಲ್ಲ ನಿಲ್ಸಿ ಒಂದು ವೇದಿಕೆ ನಿರ್ಮಾಣ ಮಾಡಿ ನಿಮ್ಗಳ ಸಮಸ್ಯೆಗಳನ್ನ ನನ್ ಕಿವಿ ಕೇಳ್ಬೇಕು. ನಾನು ಕೇಳಿದ್ದನ್ನ ಇಡೀ ರಾಜ್ಯ ನಾಳಿಗೆ ನೋಡ್ಬೇಕು. ಸಿಂಧಘಟ್ಟ ಅನ್ನುವಂತ ಒಂದು ಊರಿನ ಅಭಿವೃದ್ಧಿ ಕಾರ್ಯಗಳು ಈ ರೀತಿ ಇದಾವೆ, ಆ ಊರಿಗೆ ಸಮಸ್ಯೆಗಳು ಈ ರೀತಿ ಇದಾವೆ, ಆ ಊರಿಗೆ ಏನೇನ್ ಕೆಲಸ ಕಾರ್ಯಗಳಾಗ್ಬೇಕು, ಆ ಊರಿನ ಜನರ ನಾಡಿ ಮಿಡಿತ ಏನಿದೆ, ಕಷ್ಟ ಸುಖ ಏನಿದೆ ಅನ್ನುವಂಥದ್ದು ನನ್ ಕಣ್ಣು ನೋಡ್ಬೇಕು. ಅದರ ಜೊತೆಗೆ ಇಡೀ ರಾಜ್ಯ ನೋಡ್ಬೇಕು ಅನ್ನೋ ಕಾರಣದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಕೇರ್ಪಡೆ ತಾಲೂಕಿನ ಒಂದು 30-40 ಹಳ್ಳಿಗಳ ವಿಡಿಯೋ ಇಲ್ಲಿದೆ, ಅದನ್ನ ಹಾಕ್ತೀನಿ. ಅದಾದ್ಮೇಲೆ ನೀವುಗಳು ಮಾತಾಡಿ ಊರಿಗೆ ಏನೇನಾಗ್ಬೇಕು, ಊರಿನ ಸಮಸ್ಯೆಗಳು ಏನೇನಿದೆ, ಜೊತೆಗೆ ನಾನಿಟ್ಟಿರುವಂತ ಹೆಜ್ಜೆ ಗುರುತು ಏನು, ಅಂದ್ರೆ ಇದೆಲ್ಲ ಒಳ್ಳೇದಾ ಅಥವಾ ಬೇಕಿತ್ತಾ ಬೇಡವಾ, ನಿಮ್ಮ ಅನಿಸಿಕೆಗಳೇನು, ಗ್ರಾಮಸ್ಥರದು ಏನ್ ಸಲಹೆಗಳು ಕೊಡ್ತೀರಿ, ಜವಾಬ್ದಾರಿಯಿಂದ ಮಾತಾಡಿ. ನಾಳೆ ಬೆಳಗ್ಗೆ ಇದನ್ನ ಕರ್ನಾಟಕ ನೋಡುತ್ತೆ. ಟಿವಿಲಿ ಒಂದು ವಿಡಿಯೋ ಆಗ್ಬೋದಾ? ನಡೆ ಮುಂದೆ ಸೇರು ಜನರನ್ನ. ನೈತಿಕ ರಾಜಕೀಯ ಫ್ರಮ್ KR ಪೇಟೆ. ಪ್ರತಿದಿನ ಬೆಳಿಗ್ಗೆ 7:30ಕ್ಕೆ ನಿಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನೆಲ್. ಮಾತಾಡ್ಬೋದಾ? 27 ವರ್ಷದ ಒಬ್ಬ ಯುವಕ, ಒಬ್ಬ ರೈತನ ಮಗ ಈ ಸಲ ಕೇರ್ಪೇಟೆನಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತವನೆ. ಕೇವಲ ದುಡ್ಡಿಡ್ಕೊಂಡು ಬಂದವರು, ರಾಜಕೀಯ ಕುಟುಂಬದ ಹಿನ್ನೆಲೆ ಇದ್ದವ್ರು ಮಾತ್ರ ಚುನಾವಣೆ ಮಾಡ್ಬೋದು ಅನ್ನುವಂಥದ್ದನ್ನ ಒಂದ್ಸಲ ಸುಳ್ಳು ಮಾಡಕ್ ಬಂದಿದ್ದೀನಿ. ಯಾಕಂದ್ರೆ ಇಲ್ಲಿ ನಿಂತಿರೋ 90% ನನ್ನ ಜನ ರೈತರು, ಎಲ್ರೂ ಸಾಮಾನ್ಯ ಕುಟುಂಬದವ್ರೆ. ಎಲ್ರಿಗೂ ಆಸೆ ಇದೆ, ನಾನು ರಾಜಕಾರಣಿ ಆಗ್ಬೇಕು, ನಾನು ರಾಜಕೀಯ ಮಾಡ್ಬೇಕು, ನನ್ನೂರಿಗೆ ನಾನೇನಾದ್ರೂ ಮಾಡ್ಬೇಕು ಅನ್ನೋಂಥ ಆಸೆ ಆಸಕ್ತಿ ಪ್ರತಿಯೊಬ್ಬರಲ್ಲೂ ಐತೆ. ಆದ್ರೆ ನಿಮ್ಗಳಿಗೆ ಯಾರಿಗೂ ಅವಕಾಶಗಳು ಸಿಗ್ತಲ್ಲ. ಕಾರಣ ನಿಮ್ಮ ಹತ್ರ ದುಡ್ಡಿಲ್ಲ, ಇಲ್ಲ ಅಪ್ಪ ಮಾಡಿ ಇರುವಂತ ದೊಡ್ಡ ಹೆಸರಿಲ್ಲ. ಇವೆರಡೂ ಇಲ್ಲ ಅಂತಂದ್ರೆ ನಿಮ್ಗೆ ಸ್ಥಾನಮಾನಗಳು ಎಲ್ಲೂ ಸಿಗಲ್ಲ. ಒಂದ್ಸಲ ಒಬ್ಬ ಹುಡುಗ ಅದನ್ನ ಮುಂದಕ್ಕೆ ಬಂದು ಜನಗಳ ಹತ್ರ ಹೋಗಿ ಮನೆ ಬಾಗಿಲಿಗೆ ಹೋಗಿ ಜನರನ್ನೆಲ್ಲ ಒಟ್ಟಿಗೆ ಸೇರಿಸಿ ಅವ್ರಗಳ ಕಷ್ಟ ಸುಖ ಕೇಳ್ಕೊಂಡು ಅವ್ರು ಓಟ್ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಂಬಿಕೆ ಅಂತೂ ನಂಗಿಲ್ಲ. ಇಲ್ಲಿ ಒಂದು 150 ಜನ 200 ಜನ ಬಂದಿದ್ದೀರಿ, ಯಾವ ನಂಬಿಕೆಯೋ ನನಗಿಲ್ಲ ಅವ್ರು ಓಟ್ ಹಾಕ್ತಾರೆ ನನಗೆ ಅಂತ. ಪರವಾಗಿಲ್ಲ, ಅವ್ರು ನನ್ ಕರೆದಕ್ಕೆ ನನ್ನ ಮಾತು ಬೆಲೆ ಕೊಟ್ಟು ಬಂದವರಲ್ಲ, ಆ ಬೆಲೆನ ಒಂದ್ ಪ್ರೀತಿ ರೂಪದಲ್ಲಿ ನಾನು ಉಳಿಸ್ಕೊಳ್ತೀನಿ. ಹೆಂಗಪ್ಪ ಉಳಿಸ್ಕೊಳ್ತೀನಿ ಅಂತ ಕೇಳ್ತೀರಲ್ವಾ? ಚುನಾವಣೆಯಲ್ಲಿ ನಾವು ಕೇವಲ ಗೆದ್ರಲ್ಲ, ನಾವು ಸೋತ್ರು ಬರ್ತೀವಿ ನಿಮ್ಗಳ ಕಷ್ಟ ಸುಖ ಕೇಳಕ್ಕೆ. ನೀವು ಒಂದು ಓಟ್ ಹಾಕಿ ಗೆಲ್ಸಿದ್ರೆ ಇಡೀ ಕರ್ನಾಟಕ KR ಪೇಟೆಯನ್ನ ತಿರುಗಿ ನೋಡುತ್ತೆ. ನಾನೇನ್ ಮಾಡ್ತೀನಿ, ಕೆಲಸ ಕಾರ್ಯ ಮಾಡಿಸ್ಕೊಂಡು ನಿಮ್ ಜೊತೆಗೆ ನಿಂತ್ಕೊತೀನಿ. ಪರವಾಗಿಲ್ಲ, ನೀವು ಓಟ್ ಹಾಕದೇ ಇದ್ರು ನಾನು ಸೋತ್ರು ಇಡೀ ಕರ್ನಾಟಕ ನೋಡುತ್ತೆ, ಹುಡುಗ ನಿಂತಿದ್ದಂತೆ ಒಬ್ಬ ಸೋತಂತೆ ಅಂತ. ಆದ್ರೂ ಬಂದು ನಾನು ನಿಮ್ ಕಷ್ಟ ಸುಖ ಕೆಳಗೆ ನಿಂತ್ಕೊತೀನಿ. ಕೆಲಸ ಕಾರ್ಯ ಮಾಡ್ಸಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ, ನನ್ ಕೈಲಿ ಆದದನ್ನ ಮಾಡಿಸ್ಕೊಂಡು ನಾನು ನಿಂತ್ಕೋತೀನಿ. ನಿಮ್ ಸಮಸ್ಯೆಗಳು ಇರ್ತಾವಲ್ಲ, ನಿಮ್ ಕಷ್ಟಗಳು ಇರ್ತಾವಲ್ಲ, ಅದನ್ನ ಕೇಳಕ್ ಒಬ್ಬ ಬರ್ಬೇಕಿತ್ತು. ನಮ್ ಕಷ್ಟ ಸುಖ ಕೆಳಗೆ ಯಾರು ಇಲ್ಲ ಅಂತಿರಲ್ಲ. ಇನ್ ಮುಂದೆ ಆತರ ಯಾವ್ದು ಅನ್ಕೊಂಬೇಡಿ, ನಾನು ಬಂದು ನಿಂತ್ಕೊಳ್ತೀನಿ. ಕೆಲವರು ಅಂತಾರೆ ಇಷ್ಟು ದಿನ ಗಂಟೆಲ್ಲ ಹೋಗಿದ್ದಪ್ಪ ಇವಾಗ ಬಂದಿದೆ ಅಂತ. ನಾನೇನಾದ್ರು ಒಂದು 40-50 ವರ್ಷದ ಮೇಲೆ ರಾಜಕೀಯಕ್ಕೆ ಬಂದಿದ್ದೀನ? 27ನೇ ವಯಸ್ಸಿಗೆ ರಾಜಕೀಯಕ್ಕೆ ಬಂದಿದ್ದೀನಿ. 25ನೇ ವಯಸ್ಸಿಗೆ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಅರ್ಹತೆ ಇರುವಂತದ್ದು. ವಿಧಾನಸಭಾ ಚುನಾವಣೆ ಪ್ರವೇಶ ಮಾಡಬೇಕು ಅಂತಂದ್ರೆ, MLA ಚುನಾವಣೆಗೆ ಕಂಟೆಸ್ಟ್ ಮಾಡಬೇಕು ಅಂತಂದ್ರೆ 25 ವರ್ಷ ವಯಸ್ಸಾಗಿರಬೇಕು, ಭಾರತದ ಪ್ರಜೆ ಆಗಿರ್ಬೇಕು, ವಿಧಾನಸಭೆಗೆ ಸಂಬಂಧಪಟ್ಟಂಗೆ ಒಂದು ಐಡೆಂಟಿಟಿ ಕಾರ್ಡ್ ಇರಬೇಕು, ವೋಟರ್ ಐಡಿ ಇರಬೇಕು. ಇಷ್ಟು ಇತ್ತು. ಇಷ್ಟು ದಿನ ಗಂಟೆ ಹೋಗಿದೆ ಅಂತಂದ್ರೆ ನಿಮ್ಮಂಗೆಲ್ಲ ನಾನು ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಮಧ್ಯಮ ಕುಟುಂಬ. ನಮ್ಮಪ್ಪ ಇವತ್ತು ಮಾರ್ಕೆಟ್ ಎಂಡನೇ ತುಂಬ ಕೆಲಸ ನಡೆಸೋದು. ಡಿಗ್ರಿ ಮುಗಿಸ್ಕೊಂಡು, ಡಬಲ್ ಡಿಗ್ರಿ ಮುಗಿಸ್ಕೊಂಡು 3 ದಿನಕ್ಕೆ ಬೆಂಗಳೂರಿಗೆ ಹೋಗಿದ್ದೀನಿ ಕೆಲಸ ಹುಡಿಕೊಂಡು. 8,957 ರೂಪಾಯಿ ಒಂದು ಚಾನಲ್ ಕೆಲಸ ಮಾಡ್ತಿದ್ದೆ. ತುಂಬಾ ಸಂಬಳ ಕಡಿಮೆ ಅನ್ಬಿಟ್ಟು 19ರಲ್ಲಿ ನಂದೇ ಒಂದು ಚಿಕ್ಕ ಚಾನಲ್ ಕಟ್ಕೊಂಡು 1.5 ವರ್ಷ ಕಷ್ಟಪಟ್ಟು ಇವಾಗ ಚೆನ್ನಾಗಿದ್ದೀನಿ. ದೇವರು ನನ್ನನ್ನ ನನ್ನ ಕುಟುಂಬನ ಅಂತ ಸಾಕೊಳ್ಳುವಂತ ಶಕ್ತಿನ ಚೆನ್ನಾಗಿ ಕೊಟ್ಟವನೆ. ಇಲ್ಲಿ ಬಂದು ಚುನಾವಣೆ ಸ್ಪರ್ಧೆ ಮಾಡಿ ಈ ಜನಗಳ ಹತ್ರ ಮತ ತಕೊಂಡು ಈ ಜನಗಳ ಅಭಿವೃದ್ಧಿ ಕಾರ್ಯ ಮಾಡೋ ದುಡ್ಡಲ್ಲಿ ನಾನ್ ಶೋಕಿ ಮಾಡ್ಬೇಕು ಅನ್ನೋ ಯಾವ ದುರುದ್ದೇಶದಿಂದ ನಾನು ಬಂದಿಲ್ಲ. ಶ್ರೀರಾಮ ಮಂದಿರದ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಈ ಜನಗಳ ದುಡ್ಡು ಹೊಡಿಬೇಕು, ಕೊಳ್ಳೆ ಹೊಡಿಬೇಕು, ಅನ್ಯಾಯ ಮಾಡ್ಬೇಕು, ಮೋಸ ಮಾಡ್ಬೇಕು ಯಾವ್ದು ಇಲ್ಲ ಕಣ್ರಣ. ನಿಮ್ಗಳಿಗೆ ಇವಾಗ ನಂಬಿಕೆ ಬರಲ್ಲ. ನಿಮ್ಮ ಜಾಗದಲ್ಲಿ ನಾನ್ ನಿಂತ್ಕೊಂಡು ಇನ್ನೊಬ್ಬ ಯಾರಲ್ಲಿ ಬಂದು ಮಾತಾಡ್ತೀರಾ, ನಾನು ನಿಮ್ಮಂಗೆ ಯೋಚನೆ ಮಾಡ್ತೀನಿ. ಯಾಕೆಂದ್ರೆ ಹೊಸ ಮುಖ ಹೆಂಗ್ ನಂಬೋದು ಪ್ರಶ್ನೆ ಇದ್ದೇ ಇರುತ್ತೆ. ಬಂದವರೆಲ್ಲ ಆಶ್ವಾಸನೆ ಕೊಟ್ಬಿಟ್ಟೋದ್ರು, ಆಸೆಗಳು ತೋರಿಸ್ಬಿಟ್ಟೋದ್ರು, ಅದ್ ಮಾಡಿಸ್ಕೊಡ್ತೀವಿ ಇದ್ ಮಾಡಿಸ್ಕೊಡ್ತೀವಿ ಎಲ್ಲ ಹೇಳ್ಬಿಟ್ಟೋದ್ರು. ಎಲ್ರು ನಂಬಿಬಿಟ್ಟಿದೀವಿ, ಮೋಸ ಹೋಗ್ಬಿಟ್ಟಿದೀವಿ. ಈಗ ನೀನೊಬ್ಬ ಬಂದಿದ್ದೀವಿ, ನಿನ್ನ ಹೆಂಗ್ ನಂಬೋದು ಅನ್ನೋ ಪ್ರಶ್ನೆ ನಿಮ್ಮ ಮನ್ಸಲ್ಲಿ ಬಂದೇ ಬಂದಿರ್ತದೆ. ಕಾರಣ ಆ ರೀತಿ ನಿಮ್ಗೆ ಅನ್ಯಾಯ ಆಗೈತೆ. ನಿಜನ ಸುಳ್ಳ? ಸತ್ಯ ಅದು.
ಆದ್ರೆ ಒಬ್ಬ ಚಿಕ್ಕ ಹುಡುಗ ನಮ್ ದೇಶದಲ್ಲಿ ಇದುವರೆಗೂ ಯಾರು ಈ ತರ ಮಾಡಿಲ್ಲ. ಯಾರು ಈ ತರ ಜನಗಳನ್ನ ಒಟ್ಟಿಗೆ ಸೇರಿಸಿ ಅವ್ರ ಸಮಸ್ಯೆಗಳನ್ನ ಕೇಳ್ಕೊಂಡು ಯಾರು ಚುನಾವಣೆ ಸ್ಪರ್ಧೆ ಮಾಡಿಲ್ಲ, ಮಾಡಲ್ಲ. ದುಡ್ಡೊಂದಿದ್ರೆ ಮಾತ್ರ ಚುನಾವಣೆ ನಡಿಬಹುದು ಅನ್ನುವಂಥದ್ದು ಇಡೀ ಸಮಾಜದ ತುಂಬಿ ಹೋಗಿದೆ. ಆದ್ರೆ ಒಬ್ಬ ಹುಡುಗ ದುಡ್ಡು ಇಲ್ದೇ ಇದ್ರೂ ಪರವಾಗಿಲ್ಲ, ನಾನು ಜನಗಳನ್ನ ಒಟ್ಟಿಗೆ ಸೇರಿಸಿ ಅವ್ರಗಳ ಪ್ರೀತಿನಾರ ಗೆಲ್ತೀನಿ. ಚುನಾವಣೆ ಕೇಳೋದಕ್ಕೆ ನನಗೇನು ಅರ್ಹತೆ ಇದೆ ಹಾಗಾದ್ರೆ ನಿಮ್ಮ ಹತ್ರ ಒಂದ್ ಮತ ಕೇಳೋದಕ್ಕೆ? ನಾನ್ ನಿಮ್ಗೇನ್ ಭರವಸೆ ಕೊಡ್ತಾ ಇದೀನಿ? ನಾನ್ ನಿಮ್ಮನ್ನೇ ಕೇಳ್ತೀನಿ, ನಿಮ್ಮ ಊರಿನ ಸಮಸ್ಯೆಗಳು ಏನೇನಿದಾವೆ, ಸಿಂಧಘಟ್ಟ ಅನ್ನುವಂತ ಒಂದು ಗ್ರಾಮಕ್ಕೆ ಏನೇನೆಲ್ಲ ಆಗ್ಬೇಕು ಒಂದಿಷ್ಟು ಹೇಳ್ತೀರಿ ನೀವು, ಒಂದ್ 5-6 ಈ ತರ ಆಗ್ಬೇಕು, ಇದಾಗಬೇಕು. ಅಗ್ರಿಮೆಂಟ್ ಪತ್ರನ ಇಡೀ ತಾಲೂಕಿಗೆ ಬರ್ಕೊಡ್ತಾ ಇದೀನಿ ನಾನು. ಇಡೀ ತಾಲೂಕಿನ ಪ್ರತಿ ಹಳ್ಳಿಗಳಿಗೂ ಅಗ್ರಿಮೆಂಟ್ ಪತ್ರ ಬರ್ಕೊಟ್ಟು ನಾನು ಗೆದ್ರೆ ಇಷ್ಟು ಕೆಲಸ ಕಾರ್ಯಗಳನ್ನ ನಾನೇ ಮಾಡ್ಕೊಡ್ತೀನಿ. ಯಾಕಂದ್ರೆ ನಾನು ಇವ್ರಿಗೆ ಕೊನೆಗಳಿಗೆ 1,000 ರೂಪಾಯಿ 200 ರೂಪಾಯಿ ದುಡ್ಡು ಹಂಚಲ್ಲ, ನನ್ನ ಹತ್ರ ಇಲ್ಲ. ಬದಲಾಗಿ ನಾನು ಏನೇನ್ ಕೆಲಸ ಕಾರ್ಯ ಮಾಡಿಸ್ತೀನಿ ಅನ್ನೋದನ್ನ ಪತ್ರ ರೂಪದಲ್ಲಿ ಬರ್ಕೊಟ್ಬಿಟ್ಟು ಜನಕ್ಕೆ ಸೈನ್ ಮಾಡ್ಕೊಟ್ಬಿಟ್ಟು ಹೋಗ್ತೀನಿ. ಊರಿನ ಜನಕ್ಕೆ ನಾನೇನಾದ್ರೂ ಸೈನ್ ಮಾಡ್ಕೊಟ್ಟು ಗೆದ್ದು ನನ್ನ ಮಾತು ತಪ್ಪಿದ್ರೆ ನಾನೇ ರಾಜೀನಾಮೆ ಕೊಡ್ತೀನಿ. ನನಗ್ ಬೇಡ ಪಟ್ಟ. ಇದಿಷ್ಟು ಹೇಳಕ್ ಬಂದಿದ್ದೀನಿ. ನಿಮ್ಗೆ ಈಗಲೇ ನಂಬಿಕೆ ಬರಲ್ಲ, ಪರವಾಗಿಲ್ಲ, ಓದ್ ಕಡೆ ಎಲ್ಲ ನಾನೇ ಹೇಳ್ತಾ ಇದೀನಿ. ಸಾಧ್ಯ ಆದ್ರೆ ಒಂದ್ ಓಟ್ ಹಾಕಿ, ನಂಬಿಕೆ ಬರ್ಲಿಲ್ಲ ಅಂತಂದ್ರೆ ಒಂದ್ಸಲ ಸೋಲ್ಸಿ, ನಿಮ್ಗಳ ಕಷ್ಟ ಅಂತ ಬಂದಾಗ ಒಂದ್ ಫೋನ್ ಮಾಡಿ ಒಂದ್ ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ ನಂದು ಅಂತ. ನಾವು ಸೋತ್ರು ನಿಮ್ ಜೊತೆ ಬಂದು ನಾವು ನಿಂತ್ಕೊತೀವಿ, ಇನ್ನೇನು ಇಲ್ಲ. ಮಾತಾಡೋರಿದ್ರೆ ದಯವಿಟ್ಟು ಮಾತಾಡಿ, ಮೈಕ್ ಕೊಡ್ತೀವಿ. ಊರಿನ ಸಮಸ್ಯೆಗಳ ಬಗ್ಗೆ ಹೇಳಿ, ಮಾತಾಡಿ. ಒಂದ್ 5 ನಿಮಿಷ ಊರಿಗೆ ಸಂಬಂಧಪಟ್ಟಂಗೆ, ಊರಿಗೆ ಏನೇನ್ ಕೆಲಸ ಕಾರ್ಯಗಳ ಬಗ್ಗೆ ಹೇಳಿ. ನಮ್ಮೂರಲ್ಲಿ ಸಾವಿರ ಬೇರೆ ರೋಡ್ ಕಿತ್ತಾಕ್ಯಾರ, ಒಂದು ವರ್ಷ ಗೊತ್ತು. ಕಿತ್ತಾಕೋರ ಕಿತ್ತೋಯ್ತಾ? ಕಿತ್ತಾಕೋರೋಣ ಮೊದಲು ರೋಡ್ ಕೆಲಸ ಮಾಡಿ ಕಿತ್ತಾಕೋರೋಣ. ಚರಂಡಿ ಮಾಡಿದ್ರು, ಚರಂಡಿ ಮಾಡ್ಬಿಟ್ಟು ಅಣ್ಣ ರೋಡ್ ಕೆಲಸ ಇನ್ನೂ ಆಗಿಲ್ಲ. ಅವ್ರು ಈಗ ಬರ್ತಾರೆ, ಸರ್ವೆ ಮಾಡ್ತಾರೆ, ಹೋಯ್ತಾರೆ, ಸರ್ವೆ ಮಾಡ್ತಾರೆ, ಹೋಯ್ತಾರೆ. ಮಳೆ ಉಳಿದ್ರೆ ಅಣ್ಣ ಮನೆ ಬೇಕಲು ರೋಡ್ ನೀರ್ ಬಂದು ತುಂಬ್ಕೋತದೆ. ಬೈಕಲ್ಲಿ ಹೋಗೋಣ, ಇವತ್ತು 10 ಜನ 20 ಜನ ರೋಡ್ ಬಿದ್ದವ್ರೆ. ಅದು ರೋಡ್ ಕಿತ್ತಾಕೋದಲ್ಲ, ಎರಡನೇ ಬೀದಿ 1000 ಬೀದಿ ರೋಡ್ ಕಿತ್ತಾಕೋದಲ್ಲ, ಕರೆಕ್ಟ್ ರೋಡ್ ಮಾಡಿದ್ರ ಬಂದಿ. ಯಾರು ಪ್ರಶ್ನೆ ಮಾಡಿಲ್ವ? ಹೋಗಿ ಮಾಡಿಲ್ಲ ಅಣ್ಣ, ನಮ್ಗೆ ಯಾಕೆ ಅಂತಾರೆ. ಕೇಳಿದ್ರು, ಹೋಗಿ 1000 ಬೀದಿ ಅರ್ಜಿ ಬರ್ಕೊಟ್ಟಾರ. ಆಮೇಲೆ ಹೋಗಿ ಅರ್ಜಿ ಬರ್ಕೊಟ್ರ, ಇವತ್ತು ಮಾಡ್ಸಿ ನಾಳೆ ಮಾಡ್ಸಿ, ಇದೇ ಆಯ್ತಪ್ಪ. ಒಂದಂತೂ ಸತ್ಯ ಅಣ್ಣ, 2 ನಿಮಿಷ ಕೇಳೋಣ ಗಡಿಕೆ. ನೀವೆಲ್ಲಿ ತನಕ ಒಗ್ಗಟ್ಟಾಗಲ್ಲ, ನೀವೆಲ್ಲಿ ತನಕ ಬಾಯಿ ತೆಗಿಯಲ್ಲ, ನೀವೆಲ್ಲಿ ತನಕ ಪ್ರಶ್ನೆ ಮಾಡಲ್ಲ, ಅಲ್ಲಿ ತನಕ ಯಾವ ಊರು ಉದ್ಧಾರ ಆಗಲ್ಲ, ಯಾರ ಮನೇನು ಉದ್ಧಾರ ಆಗಲ್ಲ. ಬರ್ದಿಟ್ಕೊಳ್ಳಿ. ನಾನು ಈಗಲ್ಲ, ಇವತ್ ನಾನು ನಾಳೆ ಬೆಳಗ್ಗೆ ಸೋಲ್ಬಹುದು, ಇನ್ನು 5 ವರ್ಷಕ್ಕೂ ಸೋಲ್ಬಹುದು. ಅಲ್ಲಿ ತನಕನು ನೀವು ಒಗ್ಗಟ್ಟಾಗಿರಲ್ಲ ಅಂತಂದ್ರೆ ಅಲ್ಲಿ ತನಕ ಯಾವ ಗ್ರಾಮಗಳು ಅಭಿವೃದ್ಧಿ ಆಗಲ್ಲ. ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಅದ್ ಯಾವ ಕೆಲ್ಸನೂ ಆಗಲ್ಲ. ನಾನು ನೋಡ್ತೀನಿ. ಅದನ್ನ ಫಸ್ಟ್ ತೀರ್ಮಾನ ಮಾಡ್ಕೊಳ್ಳಿ. ಎಷ್ಟು ಮನೆ ಒಳಗೆ ಪ್ರತಿಯೊಂದು ಮನೆ ಎಲ್ಲ ಬರ್ತೋಣ. ನಮ್ಗೆ ನಿನ್ಕೆಲ್ಲ ಆದ್ರೆ ರೋಡ್ ಮಾಡಿಸ್ಕೊಂಡು ನಮ್ಗೆ ಈ ಪರಿಸ್ಥಿತಿನಲ್ಲಿ ಅದ್ ನಿಂತ್ಕೊಂಡು 1.5 ವರ್ಷದಿಂದ ಆಗದೆ ಇರುವಂತ ರೋಡ್ ನಾನು ಮಾಡಿಸ್ಕೊಡ್ಬೇಕು ಅಂದ್ರೆ ಒಂದು ನನ್ ಕೈಲಿ ಅಧಿಕಾರ ಇರ್ಬೇಕು. ನೆನ್ಪಿರ್ಲಿ. ಏನೋ ನಿಮ್ ಬೀದಿಗೆ ಒಂಚೂರು ನೀರು ಬರ್ತಿಲ್ಲ, ಕರೆಂಟ್ ಇಲ್ಲ ಅಂದ್ರೆ ಸಣ್ಣ ಪುಟ್ಟದಾರೆ ಯಾರ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿಸ್ಕೊಡಿರ್ಬೋದು. ರೋಡ್ ಕಿತ್ತಾಕೋದ್ರಲ್ವಾ, ಆ ರೋಡ್ಗೆ ಚರಂಡಿ ಮಾಡಿದ್ರು. ಚರಂಡಿ ಮಾಡಿದ್ಮೇಲೆ ರೋಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲೇ ಗಾಣದ ಬಿದ್ದಿದೆ, ರೋಡ್ ಕೊಡ್ತೀನಿ. ಗಾಣದ ರೋಡ್ ಕಿತ್ತಾಕಿ 4 ವರ್ಷ ಆಗಿತ್ತು. ಮಾತಾಡಿ 4 ವರ್ಷ ಆಯ್ತು. ಈ ಎಲೆಕ್ಷನ್ ಬಂದಾಗ ನಂಗೆ ಅರ್ಥ ಐತೆ. ಮತ್ತೆ ಎಲೆಕ್ಷನ್ ಬರ್ತಾರೆ ಸುಮ್ಮನೆ ಐತಿರಲ್ಲ ನೀವೆಲ್ಲ ಬಂದ್ ಕೇಳ್ತಾವ್ರೆ. ನಿಮ್ಮಂಗ್ ಇವತ್ತು ನೀವು ಫಸ್ಟ್ ಬಂದಿಲ್ಲ ನಮ್ಮೂರಿಗೆ ಕೆಲಸ ಮಾಡಕ್ಕೆ. ಸರಿಯಾ, ನಾವು ಎಲ್ಲ ಬಂದ್ ಅಂತ ಇದ್ದೇ ಕೇಳ್ತೇವೆ. ನಮ್ಗೆ ರೋಡ್ ಮಾಡಿಸ್ಕೊಡಿ ಅಂತ. ಮಳೆ ಹೋಗಿದ್ರೆ ನಮ್ 1000 ಯಾರು ಮನೆ ಒಳಗ್ ನುಗ್ತದೆ, ಮನೆ ಒಳಕ್ಕೆ ಮೊರಿ ನೀರಲ್ಲವ, ಯಾವನ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಮಾತ್ರ ಓಟ್ ಕೇಳಕ್ ಬರ್ತೀನಿ. ಅದೇ ಉದಾಹರಣೆ ಪಂಚಾಯತ್ ಪಂಚಾಯತ್ ಕೇಳಿ ಅಲ್ವಾ, ಹೆಂಗಿದ್ರೆ ಇಲ್ಲೇನ್ ಕೆಲಸ ಮಾಡ್ತಾ ಇರಾಜಿ ಆಯ್ತು. ಈಗ ಇರೋಣ ಅಜ್ಜಿ ನೋವೇನು ಇರೋಣ. ಅಣ್ಣ 2-3 ತಿಂಗಳಿಂದ ನಮ್ಮ ಊರಲ್ಲಿ ಹಾಸ್ಪಿಟಲ್ ಡಾಕ್ಟರ್ ಇಲ್ಲ. ಪ್ರತಿದಿನ 50ರಿಂದ 60 ಪೇಷಂಟು ಕೇರ್ಪೇಟೆ ಸುತ್ತಾರೆ. ವಾರದಲ್ಲಿ 2 ದಿನ ಬರ್ತಾರೆ, ಅದು 3 ಗಂಟೆ 4 ಗಂಟೆ ಮೇಲೆ. ಹಳ್ಳಿಯವರು ಎಲ್ಲ ಇದೆ. ಯಾರು ಡಾಕ್ಟರ್ ಪ್ರಶ್ನೆ ಮಾಡಿಲ್ಲ ನೀವು ಹೋಗಿ. ಯಾರು ಒಬ್ರೇ ಇರೋಣ. ಅಜ್ಜಿ ಇರಜ್ಜಿ ಒಂದ್ ನಿಮಿಷ ಬೇರೆಯವ್ರು ಮಾತಾಡ್ಲಿ. ಇಲ್ಲಿ ಪಂಚಾಯತಿ
ಒಂದು ವರ್ಷ ಆಗಿದೆ ಡಾಕ್ಟರ್ ಇದ್ರು ಡಾಕ್ಟರ್ ಟೈಮಿಂಗ್ ಬರ್ತಾರೆ ಮೊದ್ಲು ಬೆಳೆ 9 12 ಟೈಮ್ ಇರೋದೋಣ ಡಾಕ್ಟರ್ ಬರ್ತಾರಲ್ವಾ ಬೆಳೆ 9 ಅವರಿಂದ 1 ಗಂಟೆ ಟೈಮ್ ಇರೋದು 1 ರಿಂದ 2 ಗಂಟೆ ಊಟ ಟೈಮ್ ಇರುತ್ತೆ 2 ಗಂಟೆ 3 ಗಂಟೆ ಬರ್ತಾರೆ ಇವ್ರು ಡಾಕ್ಟರ್ ಬರೋದೇ ವಾರಕ್ಕೆ 2 ದಿನ ನಮ್ಮೂರಲ್ಲಿ ಒಂದು ದಿನಕ್ಕೆ ವರ್ಷ ಡಾಕ್ಟರ್ ಇದ್ದಾಗ ಎಲ್ಲಾ ಪೇಷಂಟ್ ಇಲ್ಲೇ ಬರೋರು ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲೇ ಬರೋರು ಅಣ್ಣ ಈಗ ಡಾಕ್ಟರ್ ಊಟಕ್ಕೆ ಬರೋದೇ ಅಣ್ಣ 12ವರೆ 1 ಗಂಟೆ ಬರ್ತಾರೆ ಬಂದೇರ ಊಟಕ್ಕೆ ಹೋದ್ರೆ 1 ಅವರ್ 2 ಅವರ್ ವೇಸ್ಟ್ ಮಾಡ್ತಾರೆ ಈಗ ಡಾಕ್ಟರ್ ಬರ್ತಾನೆ ಇಲ್ಲ ಕಣ ವಾರಕ್ಕೆ 1 ದಿನ ತಪ್ಪು 2 ದಿನ ಬರ್ತಾರೆ ಇನ್ನೆಲ್ಲ ನಾವೆಲ್ಲ ಪೇಷಂಟ್ ಎಲ್ಲ ಹೋದು ಅಣ್ಣ ದುಡ್ಡಿರೋದ್ರೆ ಅರ್ಗಿಸ್ತಾನೆ ಹೋಯ್ತಾನೆ ಮೈಸೂರಲ್ಲಿ ಬೆಂಗಳೂರು ಹೋಗಿ ತೋರಿಸ್ಕೊಂಡ್ ಬರ್ತಾನೆ ಎಲ್ಲ ನಾವೆಲ್ಲ ರೈತರ ಮಕ್ಕಳು ಬಡವರು ಒಂದ್ ಕೆಮ್ಮೆ ಬರ್ಲಿ ಒಂದ್ ಜ್ವರನೇ ಬರ್ಲಿ ಅಣ್ಣ ಹೋಗಿ ಹಾಸ್ಪಿಟಲ್ ಹೋಗ್ಬೇಕು ನಾವು ಕೆರ್ಪಡೆ ಹೋಗಿ ರೆಡಿ ಮಾಡಿ ಅರ್ಥ ಆಯ್ತು ನಿಮ್ಗೆ ನೋವುಗಳು ಅರ್ಥ ಆಗ್ತಿದೆ ಯಾಕೆ ನೀನು ಇಲ್ಲಿ ಎಷ್ಟೋ ಜನ ಹುಡುಗರುಗಳು ಸುಮ್ನೆ ಎಂಜಾಯ್ ಮಾಡ್ತಾ ಇದಾರೆ ಸಮಸ್ಯೆಗಳು ಕೇವಲ ಅವ್ರಿಗೆ ಮಾತ್ರ ತಾಡ್ತಾ ಇತ್ತು ನಮ್ಗೇನಿಲ್ಲ ಅನ್ನೋ ತರ ಇದ್ದೀರಿ ಸರ್ ಒಂದ್ ನಿಮಿಷ ಇಲ್ಲೇ ಈಗ ಎಲ್ಲಾನು ಮಾಡ್ತೀನಿ ಅಂದ್ರ ಈಗ ಎಲ್ಲ ಮಾಡ್ತಾರೋ ರೋಡ್ ಎಲ್ಲ ರೆಡಿ ಮಾಡ್ಸೋರು ಆಯ್ತಲ್ವಾ ಅದಕ್ಕೆ ಇಲ್ಲೇನು ಗ್ರಾಮೀಣದಾಗ ಹೋಗ್ಬಿಟ್ಟು ಪಂಚಾಯತ್ ಕೇಳ್ಬೇಕವ್ರು ಆಯ್ತಲ್ವಾ ಈಗ ಬಂದಿರೋದು ನಿಮ್ದು ಸಭೆ ಬಂದಿರೋದು ಈಗ ಪಂಚಾಯತ್ ಹೋಗಿ ಕೇಳ್ಬೇಕಾನೆ ಅವ್ರು ಎಲ್ಲ ಇಲ್ಲ ನನ್ನನ್ನು ಕೇಳಿ ಪರವಾಗಿಲ್ಲ ಅವರು ತಪ್ಪಿಲ್ಲ ನನಗೆ ಸಮಸ್ಯೆಗಳು ತಪ್ಪುದಲ್ಲ ಈಗ ಡಾಕ್ಟರ್ ಬಗ್ಗೆ ನಾನು ಹೇಳೋದು ಈಗ 10 ಡಾಕ್ಟರ್ ಇದ್ರು ಒಬ್ರು ಅವರು ಪಕ್ಕ ಬರೋರು ಹೋಗೋರು ಬರೋರು ಅದಕ್ಕಲ್ಲ ಈಗ ಬರ್ತಾರೆ ವಾರದಲ್ಲಿ 3 ದಿನ ಬರ್ತಾರೆ 4 ಗಂಟೆಗೆ ಹೋದ ಒಬ್ಬ ಬರ್ತಾನೆ ಒಬ್ಬ 12 ಗಂಟೆ ಬರ್ತೀನಿ ಅಂತಾನೆ ಒಬ್ಬ 6 ಗಂಟೆ ರಾತ್ರಿ ಬರ್ತೀನಿ ಅಂತಾನೆ ಅವಾಗ ಯಾರು ಹೋದರು ಇಲ್ಲಿ ಡಾಕ್ಟ್ರು ಪರ್ಮನೆಂಟ್ ಆಗಿ ಒಂದ್ ಮಾಡ್ಲಿ ಅಂತ ನಾನು ಕೇಳ್ತಾ ಇರೋದು ಇಲ್ಲ ನಾನು ಈ ಸಮಸ್ಯೆನ ಸೋಮವಾರದೊಳಗಡೆ ತಿಳ್ಕೊತೀನಿ ಆಸ್ಪತ್ರೆಗೆ ಹೋಗ್ಬಿಟ್ಟು DHO ಹತ್ರ ಬಾಸ್ ಏನಿಲ್ಲ ಸೀಲ್ನರಿಂದ ಡೆಪ್ರೆಷನ್ ಹಾಕವ್ರ ಒಂದ್ 6 ತಿಂಗಳಾಯ್ತು ಡಾಕ್ಟರ್ ಬರ್ಸ ಹೋಗಿ ಅವತ್ತಿಂದ ಡಾಕ್ಟರ್ ಇಲ್ಲ ಅವ್ರು ಎಷ್ಟು ದಿನ ಇದ್ರು ಇಲ್ಲಿ ಇಲ್ಲೇ ಇಲ್ಲೇ ಇದ್ರು ಪ್ರತಿದಿನ ಬಂದಿಲ್ಲ ಏನಪ್ಪಾ ಅಂದ್ರೆ ಈಗ ಸೀಲ್ನರ್ ಅವರು 4 ಗಂಟೆಗೆ ಬರೋದು 1 ಅವರ್ ಇರ್ತಾರೆ ಅಷ್ಟೇ ಹೊಂಟೋಯ್ತಾರೆ ಶೀಲ್ನರಿಂದ ಬರೋದವರು ಅದೊಂದೇ ಪ್ರಾಬ್ಲಮ್ ಇಲ್ಲಿರೋ ಪ್ರಾಬ್ಲಮ್ಗೆ ಯಾರು ನಾನು ಹೇಳುದು ಕೆಲಸ ಮಾಡೋರು ಅವ್ರು ಯಾರು ಕೇಳೋದಿಲ್ಲ ಬಂದವ್ರು ಕೇಳ್ತಾರೆ ಅಷ್ಟೇ ಹಿಂಗೆ ಯಾರು ಸಿಗ್ತಾರೆ ಎಲ್ಲಾರು ಕೇಳ್ಕೊಂಡು ಹಿಂಗ್ ಇದ್ ಮಾಡಿದ್ರೆ ಏನ್ ಮಾಡೋರು ಅವ್ರು ಬರ್ತಾರೆ ಅವ್ರು ಕೇಳಿ ಬಿಗೆಗೆ ಏನ್ ಬಂದಾರ ಅವ್ರ ಪರಿಸ್ಥಿತಿ ಹೇಳ್ಕೋಬೇಕು ಅಷ್ಟೇ ಡೆಪ್ರೆಷನ್ ಹಾಕಿರೋದು ಮೆಡಿಕಲ್ ಸ್ಟೋರು ಶಾಂತಿ ನಾವು ಅದನ್ನೇ ಹೇಳ್ತೀವಿ ಅವ್ರು ಏನ್ ಬೇಕೋ ಮಾತ್ರ ಹೇಳಿ ಒಂದಯ ಇದು ಸಿಂಗಡ ಗ್ರಾಮದ್ದು ಅಷ್ಟೇಯ ಸಿಂಗಡ ಗ್ರಾಮದ್ದು ದೇವಸ್ಥಾನ ರೆಡಿ ಆಗ್ತಾ ಇದೆ ಮುಂದುವರ್ಸಕ್ಕೆ ರೆಡಿ ಮಾಡ್ಕೊಡಿ ನಾನು ಅಲ್ಲ ನೀವಲ್ಲ ಯಾರಾಗಲಿ ಏನೋ ಸಹಾಯ ಅಂತ ನಿಮ್ಮ ಇದ್ರ ಕಡೆಯಿಂದವ ಏನೋ ಆಗುತ್ತಾ ಅಂತವ ಕೇಳ್ತೀವಿ ಅಷ್ಟೇ ಕೇಳೋದಲ್ಲ ಬಂದರ್ ಕೇಳೋದು ಈಗ ಕೊನೆದಾಗ 2 ಮಾತು ಹೇಳ್ತೀನಿ ಕೇಳಿ ಯಾರೋ ಒಬ್ಬ ಬಂದ 4 ಜನ ಸೇರಿಸ್ದ ಮಾತಾಡ್ದ ಒಯ್ತು ಮುಗೀತು ನಾಳೆ ಬೆಳಗ್ಗೆ ನಮ್ ಜನ ಹೆಂಗಿದ್ರು ಹಂಗೆ ಇದ್ರು ಒಯ್ದ ಗಂಟ್ಲು ಹರ್ಸ್ಕೊಂಡು ಆಸ್ಪತ್ರೆ ಸೇರ್ಕೋತು ಇಷ್ಟೇ ಸತ್ಯನಾ ನಾನು ಇಲ್ಲಿ ಮಾತಾಡ್ತಾ ಇದೀನಿ 4 ಜನ ಅಲ್ಲಿ ಕೂಗಾಡ್ತವ್ರೆ 4-5 ಜನ ಇಲ್ಲಿ ಆರಾಮಾಗಿ ಅವ್ರೆ ನೆನ್ಪಿಡ್ಕೊಳ್ಳಿ ಚಂದನ್ ಗೌಡ ಅನ್ನೋಂತ ಒಬ್ಬ ಹುಡುಗ ಬಂದಿರೋದು ನನ್ನ ಮನೆ ಉದ್ಧಾರ ಮಾಡ್ಕೊಳಕ್ಕಲ್ಲ ನನ್ನ ಮನೆ ಉದ್ಧಾರ ಮಾಡ್ಕೊಂಡು ನನ್ನನ್ನು ನಾನು ಚೆನ್ನಾಗಿ ನೋಡ್ಕೊಂಡು ಬೆಂಗಳೂರಲ್ಲಿ ನಾನು ಸುಖವಾಗಿದ್ದೆ ಅರ್ಥ ಆಯ್ತಾ ಇಲ್ಲಿ ಬಂದು ನಾನೇನೋ ಮಾಡ್ಬೇಕು ಇನ್ನೂ ಏನಾರ ಜಾಸ್ತಿ ಗಳಿಸ್ಬೇಕು ಅನ್ಕೊಂಡು ಬಂದಿದ್ರೆ ಅದ್ ಕೇವಲ ನಿಮ್ ಪ್ರೀತಿನ ಮಾತ್ರ ಇನ್ನೇನು ಅಲ್ಲ ನೀವ್ ಇವತ್ ನಗ್ಬೋದು ನಾಳೆ ದಿನ ಪರಿಸ್ಥಿತಿ ನಿಮ್ಗೆ ಎದುರಾಗುತ್ತಲ್ಲ ಅವಾಗ ಅನ್ಸುತ್ತೆ ಅವತ್ ನಾವು ಕೇಳಬೇಕಿತ್ತು ಆ ಮಾತನ್ನ ತಪ್ಪು ಮಾಡ್ಬಿಟ್ವಲ್ಲ ಅಂತ ನಾನು ಎಷ್ಟು ಹೇಳಿದ್ರು ಅಷ್ಟೇ ಅಂತ ಓದೋದ್ ಕಡೆ ಎಲ್ಲ ಹೇಳ್ತಾರೆ ಎಲ್ಲ ಮಾತಾಡ್ ಮುಗ್ದೋಗುತ್ತೆ ಮನೆಗೆ ಇನ್ನೇನು ಹೋಗ್ಬೇಕಣ್ಣ ಬರ್ಲಾಕ ಅಂದ್ಬಿಟ್ಟು ಕೈ ಮುಗಿಯಕ್ ಹೋದಾಗ ಹೋಗಪ್ಪ ನೀನ್ ಎಷ್ಟು ಹೇಳಿದ್ರು ಅಷ್ಟೇ ಕತ್ತೆ ಕೊನೆ 2 ದಿನದ 2,000 ಕೊಡ್ತಾನೆ ಅವ್ರಿಗೆ ಯಾಕಂತ ಹೊಟ್ಟು ಹಂಗ ಆಗ್ಬಿಟ್ಟೈತೆ ಏನು ಮಾಡಕ್ಕಿಲ್ಲ ನೀವ್ 2,000 ಅಲ್ಲ 20,000 ತಗೊಂಡು ಎಷ್ಟಾರ ಮಾಡ್ಕೊಂಡು ಓಡಾಕಳಿ ಆದ್ರೆ ನೀವು ಗೆದ್ದಂತ ಯಾವುದೇ ರಾಜಕಾರಣಿಯನ್ನ ಪ್ರಶ್ನೆ ಮಾಡೋದಿಕ್ಕೆ ನಿಮ್ಗೆ ರೈಟ್ಸ್ ಇರಲ್ಲ. ನನ್ ಪ್ರಕಾರ ಇಲ್ಲಿರುವಂತ ಇಷ್ಟೋ ಜನರಲ್ಲಿ ಒಬ್ನು ಹೋಗ್ಬಿಟ್ಟು ಪ್ರಶ್ನೆ ಮಾಡಲ್ಲ, ಪ್ರಶ್ನೆ ಮಾಡಿಲ್ಲ. ಮಾಡಿದೀರಾ? ಯಾರು ಮಾಡಿದೀರಾ? ನೀನು ಮಾಡಲ್ಲ? ಮಾಡ್ತೀವಿ, ಪಂಚಾಯತಿ ಮಾಡ್ತೀವಿ, ಅಲ್ಲಿ ಮಾಡಲ್ಲ. ಈ 27 ವರ್ಷದ ಒಬ್ಬ ಹುಡುಗ ಬಂದಿರೋದು ಚುನಾವಣೆಯಲ್ಲಿ ಗೆದ್ದು ಬೀಗ್ ಬಿಡ್ತೀನಿ, ಕೇರ್ಪೇಟೆಯಲ್ಲಿ MLA ಪಟ್ಟ ಕೆಡಿಸ್ಕೊಂಡ್ಬಿಡ್ತೀನಿ ಅಂತಲ್ಲ. ಬಂದ್ ಇವತ್ ಮಾತಾಡ್ಬಿಟ್ಟು ಹೋದ್ನಲ್ಲ, ನಾಳೆ ಬೆಳಿಗ್ಗೆ ನಿಮ್ಗಳ್ಗ ಒಂದ್ ಧೈರ್ಯ ಬರ್ಬೇಕು, ಒಂದ್ ಕಿಚ್ ಬರ್ಬೇಕು. ಈ ಹುಡುಗ ನಿನ್ ಪ್ರಶ್ನೆ ಮಾಡಿ ಕೇಳ್ದೋ
ಅದೇ ರೀತಿ ಗೆದ್ದಂತವ್ರು ಚುನಾವಣೆಗೆ ಮತ ಕೇಳಲು ಬರುವಂತಹ ಇತರೆ ಅಭ್ಯರ್ಥಿಗಳನ್ನು ನಾನು ಕೇಳ್ತೀನಿ, ನಾನು ಪ್ರಶ್ನೆ ಮಾಡಿ ನಾನು 100 ನಾನು ಮಾಡಿಸ್ಕೊಳ್ತೀನಿ ಅನ್ನೋ ಧೈರ್ಯ ನಿಮ್ಮಲ್ಲಿ ಬರ್ಬೇಕು. ನೋಡೋಣ ಅದೆಷ್ಟು ಜನ ಓಟ್ ಕೇಳಕ್ ಬಂದಾಗ ಹಿಂಗ್ ಮಾತಾಡ್ಬಿಡ್ತೀನಿ ನೋಡೋಣ. ಕಾರಣ ನಿಮ್ಗಳಿಗೆ ಈ ರೀತಿ ಒಂದು ಅವಕಾಶ ಸಿಗಲ್ಲ, ಯಾರು ಬರೋದಿಲ್ಲ, ಅವ್ರ್ಯಾರು ನಿಮ್ಮನ್ನ ಈ ತರ ಸೇರ್ಸಲ್ಲ. ಯಾಕಂದ್ರೆ ನೀವುಗಳು ಕೇಳೋ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇರಲ್ಲ, ಬದಲಾಗಿ ಅವ್ರ ಹತ್ರ ನೋಟ್ ಇರ್ತವೆ. ಸಾಕು, ಬಿಸಿ ನೋಟು ಹಾಕಿ ಒಂದು ಓಟು ಮುಗೀತು. 5 ವರ್ಷ ಮುಗಿಸ್ಕೊಂಡು ಮತ್ತೆ ಚುನಾವಣೆ ಬರ್ತೀವಿ, ಬೈ ಬೈ ಟಾಟಾ ಗಯಾ. ನಮ್ಮೂರಲ್ಲಿ ಇಷ್ಟು ದೊಡ್ಡವರಾಗಿ ಒಂದು ಸಮುದಾಯ ಭವನ ಇಲ್ಲ. ಇನ್ನು 10 ವರ್ಷ ಇರಲ್ಲ ಹಿಂಗೆ ಇದ್ರೆ. ಅಲ್ಲ, ನೀವು ಗೆದ್ರೆ ಏನಾರು ಮಾಡಿಸ್ಕೊಡ್ತೀರಿ? ಇಲ್ಲ ನಾನ್ ಕೇಳಿದೆ ಆಗ್ಲೇನೆ. ಹಂಗಾಗದಿಲ್ಲ ಅಣ್ಣ, ನಮ್ಮೂರಲ್ಲಿ ಒಂದು ಸಮುದಾಯ ಬೈಕ್ಲು ಧೂಳೆ ಬುರುಸ್ತಾ ಹೋಗ್ಕೊಂಡ್ರ ಇಲ್ಲಿ ಯಾಕ್ರ ಒಂದ್ ಧೂಳ್ ಮಾಡ್ತಿದ್ದೀರಾ? ನಿಮ್ಗಳಿಗೆ ಹುಷಾರ್ ತಪ್ಪಿಡ್ತೀರಿ ಕಂಡ್ರ, ಡಸ್ಟ್ ಅಲರ್ಜಿ ಐತದೆ, ಆಸ್ಪತ್ರೆ ಡಾಕ್ಟರ್ ಬೇರೆ ಇಲ್ಲ ಅಂತೀರಿ. ಹೇಳೋಣ, ಸಮುದಾಯ ಭವನ ಒಂದ್ ಕೇಳಿದ್ರು, ಹೇಳೋಣ. ಹತ್ರ ಮೈಕ್ ಹಿಡ್ಕೊಂಡ್ ಮಾತಾಡೋಣ. ಮನೆ ಹೋಗಿ ಜನತಾ ಹಾಸ್ಪಿಟಲ್ ಬಾರ ಮೇಲೆ ಅಲ್ಲಿ ಕುಡಿ ನೀರು ಸಮಸ್ಯೆ ಐತೆ. ಏನಪ್ಪಾ ಅಂತಂದ್ರೆ ಎಷ್ಟು ಸರಿ ಹೋಗಿ ಹೇಳಿದ್ರು ಕೂಡ ಆ ನೀರ್ನ ಉಪಯೋಗಿಸ್ಲಿಕ್ಕೆ ಐತೆ ಇಲ್ಲ. ಕುಡಿದ್ರೆ ಪ್ರತಿಯೊಬ್ರು ಹಾಸ್ಪಿಟಲ್ ಹೋಗೋದು ಗ್ಯಾರಂಟಿ. ಎಷ್ಟು ಸರಿ ಹೋಗಿ ಹೇಳಿದೀವೋ. ಮರನಹಳ್ಳಿ, ನಮ್ಮ ಊರ್ ಪಕ್ಕದ ಮರನಹಳ್ಳಿ ಅಪ್ಪಜಣ ಅಂತ ಅವ್ರೆ. ಅವ್ರ ಅಣ್ಣ ನೀರ್ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಕುಡಿಯಕ್ಕೂ ನೀರಿಲ್ಲ. ಹೇಳಿದ್ರು ಏನೋ ಪುಣ್ಯಾತ್ಮ ಎಲ್ಲ ಪಾಪ ಕೊಡ್ತಾವ್ರ ನಿಮ್ಗೆ, ಕುಡಿಯಕ್ಕೆ ನೀರಿಲ್ಲ ನಮ್ಗೆ. ಅಲ್ಲಿ ಪಂಚಾಯತ್ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ನೀವ್ ಯಾರು ಪ್ರಶ್ನೆ ಮಾಡಿಲ್ವೇನೋ? ಏನಂತ ಕೇಳಿದ್ರೆ ಮತ್ತೆ ಲೈಟ್ ಇಲ್ಲ. ಅಲ್ಲಲ್ಲ, ಏನಂತ ಕೇಳಿದ್ರಿ ನೀರಿನ ಸಮಸ್ಯೆಗೆ? ನೀರಿನ ಸಮಸ್ಯೆ ಕೇಳಿದವ್ರಿಗೆ ಬೋರಲ್ಲಿ ಕುಡಿಯಕ್ಕೆ ಯೋಗ್ಯ ಇಲ್ಲ ನೀರಿದು ಅಂತ ಹೇಳಿದೀವಿ. ಏನಂದ್ರು? ಅದಕ್ಕೆ ಅವರು ಹಂಗಿಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಹೊರತು ಒಬ್ರು ಕೂಡ ಒಂದ್ ಎಷ್ಟ್ ದಿನ ಆಯ್ತು ಹೇಳಿ ಮಾತನ್ನ? ಸುಮಾರು ತಿಂಗಳಾಯ್ತು, ಸುಮಾರು ವರ್ಷವೇ ಆಗಿದೆ. ಈ ಯಜಮಾನ್ ನೋಡಲ್ಲ ನತ್ತ ಹೇಳ್ತಾರದ್ನ, ಇರೋದೇ ಹೇಳ್ತಾ ಇರೋದು. ಏನಿರೋದು ಹೇಳ್ತಾ ಇದೀರಿ? 4 ವರ್ಷ ಬೇಕಿತ್ತ ನೀವೆಲ್ಲ ಸರಿ ಮಾಡಿಸ್ಕೊಳಕ್ಕೆ? ಹೇಳೋದಷ್ಟೇ. ಅಲ್ಲ, ನೀವೆಲ್ಲ ಸರಿ ಮಾಡಿಸ್ಕೊಳಕ್ಕೆ 4 ವರ್ಷ ಬೇಕಿತ್ತ ಅದನ್ನ? ಇರೋಣ ನಿನ್ ಕೈ ಮುಗಿತೀನಿ. ಇರೋಣ ಒಂದ್ ನಿಮಿಷ. ಇಲ್ಲೇ ಗೊತ್ತಾಗ ಮಾತಾಡೋಣ. ಬಿಳಿಕಲ್ ಬರಲ್ಲಿ ಅವ್ರು ಹೇಳಿದ್ರಲ್ಲ ನೀರ್ ಸಮಸ್ಯೆ ಇಲ್ಲ ಅಂತ, 2 ದನಿಗೆ ನೀರ್ ಕೊಡಿಗೆ ಟ್ಯಾಂಕಿ ಮಾಡೋಣ. ಇಲ್ಲೇ ಊರೊಳಗಡೆ ಮನೆಗೆ ನಲ್ಲಿ ಹಾಕ್ಸೋಣ. ಬಿಳಿಕಲ್ ಬರಲ್ಲ ಕಡಿಮೆ ಈಗಲೂ 70-80 ಮನೆ ಅವೆ ಅಣ್ಣ. ಮನೆ ಮುಂದಕ್ಕೆ ನಲ್ಲಿ ಇಲ್ಲ ಅಣ್ಣ. ಅಲ್ಲಿ ಒಂದು ರೋಡ್ ಸರಿ ಇಲ್ಲ. ನಾನೇ ನೋಡಿದೆ ರೋಡ್ ಇಲ್ಲ, ಮನೆ ಮಾತ್ರ ನಲ್ಲಿ ಇಲ್ಲ. ನಾನೇ ಬಂದಿದ್ದೆ ಬರಬೇಕೀಗ, ನೋಡ್ದೆ ರೋಡ್. ಒಬ್ಬೊಬ್ರಾಗ ಮಾತಾಡ್ರಪ್ಪ. ಈಗ ನೀನ್ ಅದೇ ರೋಡ್ ಕೆಳಗಡೆ ದೇವಸ್ಥಾನ ಐತಲ್ಲ, ಅದೇ ರೋಡ್ ಹೋಗಲ್ಲ. 3 ಸಲ ರೆಡಿ ಮಾಡಿದ್ರೆ ರೋಡ್ ಅದ. ಇನ್ನು ರೆಡಿ ಮಾಡ್ಸಕ್ ಆಗಿಲ್ಲ. ಬರೀ ಅದೇ ರೋಡ್ಗೆ ಮೊಂಡ ಹಾಕ್ಸೋದು, ತಿರ್ಗಾ ಜಲ್ಲಿ ಹಾಕ್ಸೋದು. ಏನ್ ಮಾಡ್ತಿದ್ದಾರೆ ಆಯ್ತು. ಸುಮ್ನಿರೋ ಅವ್ನು ಹೇಳ್ತಾನೆ, ನಿಂಗೆ ಸಮಸ್ಯೆ ಕೇಳು, ನೀ ಕೂಡ್ಬಿಟ್ಟು ಆಡ್ಬೇಡ. ಅದೇ ರೋಡ್ಗೆ 3 ಸಲ ಮಣ್ಣು ಹಾಕ್ಸಿದ್ರು ಅವರು. ಚಂದೋಣ ಧರ್ಮಸ್ಥಳ ಸಂಘ ವತಿಯಿಂದ ಇಲ್ಲಿ ನಮ್ಮ ಸಮುದಾಯ ಭವನ ಐತೆ, ಅಲ್ಲಿ ಎಣ್ಣೆ ಕೂಡ ಕುಡ್ಸಕ್ಕೆ ಎಲ್ಲರೂ ಹಾಕಿದ್ರು. ಇಲ್ಲಂದ್ರೆ ಬೆಂಗಳೂರು ತಗೊಂಡವ್ರು ಹಾಕೋಣ. ಹುಟ್ರು ಕೂಡ ಸುಟ್ರು ಹೋಯ್ಕಿಲ್ಲ ಅಂತಾರಲ್ಲ, ಇಲ್ಲಿ ಕಲ್ತಿರೋ ನಮ್ಮೂರ್ ಜನಗಳೋಣ ಇವತ್ತು ಹೋಯ್ತಾರೆ. 15-20 ದಿವಸ ಎಣ್ಣೆ ಕೊಡ್ತಾರಣ. ಇನ್ನು ಆದ್ರೆ ಮತ್ತೆ ಅದನ್ನೇ ಕುಡಿತಾರೆ. ನಮ್ಮೂರಲ್ಲಿ ಎಣ್ಣೆ ಸಮಸ್ಯೆ ನಮ್ಗೇನು ಎಲ್ಲಾರು ಮಾಡ್ತಾರೆ. ನಾನು ಮಾಡ್ತೀನಿ, ಈಗ ಒಬ್ರು ಮಾಡ್ತಾರೆ. ಸರಿ ಅಣ್ಣ, ನಾನು ಹೇಳ್ತಾರೆ ಇವತ್ತಣ ನಮ್ಮೂರ್ ಸಮಸ್ಯೆ. ನಮ್ ಸಾಬ್ರ ಬೀದಿಗೆ ಅಣ್ಣ ರೋಡ್ ಕಿತ್ತಿ 2 ವರ್ಷ ಆದ್ರೆ ಅದೊಂದ್ ಬೀದಿಗೆ ರೋಡ್ ಹಾಕಿಸ್ಕೊಡೋಣ. ಸರಿ ಮಾಡ್ಕೊಡ್ಬೇಕಣ್ಣ. ನಮ್ ಸಮಸ್ಯೆ ಏನೋ ಕೇಳ್ದೆ, ಊರ ಸಮಸ್ಯೆನೋ ನಾವು ಕೇಳ್ತಿದೀವಿ. ಅದಾದ್ಮೇಲೆ ಅಣ್ಣ ನಾನ್ ಹೇಳ್ತಾರೆ ಅಮ್ಮ ಎಷ್ಟು ಕೇಳೋ ರೋಡ್ ಹಾಕಿಸ್ಕೊಡಲ್ಲ, ರೋಡ್ ನಿಂತಿ ಮಾಡಿಸ್ಕೊಡ್ಬೇಕು. ಅದಾದ್ಮೇಲೆ ನಮ್ಮೂರ್ ಹಾಸ್ಪಿಟಲ್ ಸರಿ ಹಾಕೋಣ. ಅದಾದ್ಮೇಲೆ ಬಿಳಿಕಲ್ ಬಾರಿಗೆ ಮನೆ ಬಾಗಿಲಿನಲ್ಲಿ ಶುದ್ಧ ಕುಡಿಯೋ ನೀರು. ನೀನ್ ಕೇಳಿದ ಸಮಸ್ಯೆನ ನಾನು ಬಗೆಹರಿಸೋದಕ್ಕೆ ನಿನ್ನೇ ಜೊತೆಗೆ ಹಾಕೊಂಡು ಸದಾ ಪ್ರಯತ್ನ ಪಡ್ತೀನಿ. ಆ ರೀತಿ ಒಂದು ಅವಕಾಶ ಮಾಡ್ಕೊಡು ನನ್ಗೆ. ಅಣ್ಣ ನಾವೆಲ್ಲರೂ ಬರ್ತಿರ್ಬೇಕಾರೆ ಅಣ್ಣ ಇಲ್ಲಿ ವಯಸ್ಸಾದವ್ರು ಯಾರು ಬರೋದಿಲ್ಲ ಅಣ್ಣ. ನಮ್ಮಂತ ಹುಡುಗರು ಬಂದ್ರೆ ಬರ್ತಾರೆ ಅಣ್ಣ. ನೀವೊಂದು ಕ್ವಾರ್ಟರ್ ಕೊಡ್ಸ್ಬಿಡೋಣ, ನಿನ್ ಜೊತೆ ಬಂದ್ಬಿಟ್ಟು ಅಣ್ಣ ಏನ್ ಮಾಡ್ಬೇಕಣ್ಣ ಅಂತಾರೆ. ಹಂಗೆ ನೀನ್ ಹೇಳಿದಿಲ್ಲಪ್ಪ, ಅವರೆಲ್ಲ ಬೇಡ, ನೀನ್ ಹೆಂಗೆ? ನಾವು ಬರ್ತೀವಿ ಅಣ್ಣ. ಅಲ್ಲ ನೀನು ಕ್ವಾರ್ಟರ್ನೆ ಕ್ವಾರ್ಟರ್ ಇಲ್ಲ ಕಣ ಅಣ್ಣ, ನಿನ್ ಜೊತೆ ನಾವು ಬರ್ತೀವಿ ಅಣ್ಣ ಹುಡುಗರೆಲ್ಲ. ಹಂಗಾರು ಸರಿ,
ಯಾಕಂದ್ರೆ ನಾವು ಬೇರೆಯವರಿಗೆ ಬೆರಡು ಮಾಡಿ ತೋರ್ಸಕ್ಕಿಂತ ಮುಂಚೆ ನಾವೇ ಸಮಸ್ಯೆ ಕ್ಲಿಯರ್ ಇನ್ನೂ ಒಂದು ಸಲ ನಿಮ್ ಜೊತೆ ನಾವಿರ್ತೋಣ. ನೋಡ್ದೆ ಇದೇ ರೋಡ್ ನೋಡು, ಆ ಪಕ್ಕದ ರೋಡ್ ಹೋಗಿ ನೋಡು ಹಂಗೆ. ಈಗ ಇರಪ್ಪ ಒಂದ್ ನಿಮಿಷಲ್ಲಿ ಕೊಡಪ್ಪ, ಇದು ನಿಮಿಷಲ್ಲಿ ಹೆಂಗಸ್ರುಗಳ ಸಮಸ್ಯೆಗಳು ಕೇಳ್ರಪ್ಪ. ಪಾಪ ನಿಂತವ್ರ ಒಮ್ಮರು ಕೊಡ್ರಪ್ಪ, ಅವ್ರಿಗೂ ಒಂಚೂರು ಕೇಳಿ. ಎಲ್ಲ ಹೊಂಡೋರು ದಯವಿಟ್ಟು ಜವಾಬ್ದಾರಿಯಿಂದ ಮಾತಾಡಿ, ಸುಮ್ನೆ ಏನೇನೋ ಮಾತಾಡ್ಬೇಕು ಅನ್ಕೊಂಡು ಊರಿಗೆ ಉಪಯೋಗ ಅಂತ 4 ಮಾತುಗಳಾಡಿ ಆಡೋರಿದ್ರೆ ಅಣ್ಣ ಬಿಡೋಣ ಸುಮ್ನೆ ಬಿಡೋಣ. ಉಪಯೋಗ ಅಂತ ಮಾತಿದ್ರೆ ಆಡೋಣ ಒಂದ್ 4 ಮಾತು. ನಮಸ್ಕಾರ ಚಂದ್ರಗೌಡ್ರೆ. ಹೇಳಿ ಸರ್. ದಯವಿಟ್ಟು ಹಿಂದೆ ಬಂದ್ರು ಮಾತಾಡಿ. ನಮಸ್ಕಾರ ಚಂದ್ರಗೌಡ್ರೆ. ನಾನು ಇದೇ ಊರಿನವನು. ನಮ್ಮ ಬೀದಿ ಬಂದು ಬ್ರಾಹ್ಮಣರ ಬೀದಿಲಿರೋದು. ಸರಿ ಸುಮಾರು 2007ನೇ ಇಸ್ವಿಯಲ್ಲಿ ನಮ್ಮ ರಸ್ತೆ ಡಾಂಬರೀಕರಣ ಆಗಿರೋದು, ಮತ್ತೆ ಅದು ಡ್ರೈನೇಜ್ ಎಲ್ಲ ಅದಾಗಿರೋದು. ಅದಕ್ಕೆ ಮುಂಚೆ ನಮ್ಗೆಲ್ಲ ನಲ್ಲಿ ಗುಂಡಿಗಳಿತ್ತು. 2 ಅಡಿ 3 ಅಡಿ ಆಳಕ್ಕೆ ಇಳಿದು, ಇದನ್ನ ತಗೊಳ್ಳಿ ಒಂದ್ ನಿಮಿಷ. 2 ಅಡಿ 3 ಅಡಿ ಆಳಕ್ಕೆ ಇಳಿದು ನೀರು ತಗೋಬೇಕಾಗಿತ್ತು. ಅದು 2007-2008ನೇ ಸಾಲಲ್ಲಿ ಅದು ಡಾಂಬರೀಕರಣ ಆಗಿದ್ದು ಆ ರಸ್ತೆ. ಅದಾದ ನಂತರ ಅದಕ್ಕೆ ಒಂದು ಮಣ್ಣು ಹಾಕುವಂತ ವ್ಯವಸ್ಥೆ ಸಹ ಆಗಿಲ್ಲ. ಗೆದ್ದಂತ ರಾಜಕಾರಣಿಗಳು ಎಲ್ಲರದು ಬಂಡವಾಳ ಅದೇ ಲೆಕ್ಕಾಚಾರದಲ್ಲಿ ಇರೋದು. ಮತ್ತೆ ನಾವು ನೀರೊಂದು ರಿಸೋರ್ಸ್ ಮಟ್ಟ ಹೆಂಗಿದೆ ಅಂತಂದ್ರೆ, ಒಂದು ಸಾಮಾನ್ಯವಾಗಿ ನನ್ನೊಂದು ಪೌಲ್ಟ್ರಿ ಫಾರ್ಮ್ ಇದೆ, ಅದರಿಂದ ಸ್ವಲ್ಪ ನಾಲೆಡ್ಜ್ ಇದ್ರ ಬಗ್ಗೆ, ವಾಟರ್ ಬಗ್ಗೆ ನನಗೆ ಸ್ವಲ್ಪ ಇರೋದು. ಒಂದು ಪೌಲ್ಟ್ರಿ, ಒಂದು ಕೋಳಿ ನೀರು ಕುಡಿಬೇಕು ಅಂತಂದ್ರೆ pH ಲೆವೆಲ್ ಅಂತ ಇರುತ್ತೆ. ಸಾಮಾನ್ಯವಾಗಿ ಗೊತ್ತಿರುತ್ತೆ ಓದಿರೋ ಹುಡುಗರಿಗೆ. pH ಲೆವೆಲ್ ಅಂತಂದ್ರೆ 5.5 ಇಂದ 6.5 ಇರಬೇಕು. ಒಂದು ನಾರ್ಮಲ್ ಆಗಿ ಒಂದು ಪೌಲ್ಟ್ರಿ ಫಾರ್ಮ್ ಕೋಳಿ ನೀರು ಕುಡಿಬೇಕು ಅಂದ್ರೆ ಆ ರೇಂಜ್ ಅಲ್ಲಿ ಇರಬೇಕು pH ಲೆವೆಲ್ ಅಂತ ಇದೆ. ನಮ್ಮ ಊರಿಂದ ಆಲ್ಮೋಸ್ಟ್ 8.7 ಸಮಥಿಂಗ್ ಇದೆ. ಅದನ್ನ ದಾಟ್ಬಿಟ್ಟಿದೆ. ಈವನ್ ಕೋಳಿ ಕುಡಿಯೋಕೆ ಸಹ ಯೋಗ್ಯವಾದಂತ ನೀರಲ್ಲ, ಅದನ್ನ ಜನ ಕುಡಿತವ್ರೆ. 8.7 ಇದೆ. ಸೊ ಇದ್ರ ಬಗ್ಗೆ ಯಾರು ಇದನ್ನ ಗಮನ ಹರಿಸ್ತಾ ಇಲ್ಲ. ಅವ್ರ ಖುಷಿ ನೋಡಿ ಕುಡಿದ್ಬಿಟ್ಟು ಅದೇ ನೀರ್ನ. ಇದೆಲ್ಲ ಸಮಸ್ಯೆಗಳಿದೆ, ತುಂಬಾ ಇದೆ. ಯಾರು ಮಾತಾಡ್ಬಿಟ್ಟಿದೆ. ಇನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ, ಹಿಂದೆ ನಿಂತ್ಕೊಂಡು ಹೋಗುವಂತ ತುಂಬಾ ಯುವಕರಿದ್ದಾರೆ. ಕೇಳ್ಬೇಕು ಅನ್ನೋರು ಯಾರು ಮನಸ್ಥಿತಿ ಹೊಂದಿಲ್ಲ. ಅಣ್ಣ ಇನ್ನೊಂದ್ ಹೇಳ್ತೀನಿ ಕೇಳೋಣ. ಇಲ್ಲಿ ಈ ಜನ ಯಾವತ್ ಬದ್ಲಾಗ್ತಾರೋ ಗೊತ್ತಿಲ್ಲ. ಒಂದಂತೂ ದಿನ ಬದ್ಲಾಗ್ತಾರೆ. ಸಮಯ ಬೇಕು. ಇವತ್ತು ಹೊಲ ಉಳ್ತಾನೆ ಅಂತಂದ್ರೆ ಹೋಗಿ ಸೆಕೆಂಡ್ಗೆ ಹೊಲ ಉಳಕ್ ಆಗಲ್ಲ. ಸಂಜೆ ತನಕ ಉತ್ತು, ಅದನ್ನ ಬಿತ್ತು, ಅದಾದ್ಮೇಲೆ ಅದ್ ಬೆಳೆ ಕೈಗೆ ಬಂದು ತಗೊಂಡ್ಬರೋಕೆ 6 ತಿಂಗಳಾರು ಆಯ್ತು, ವರ್ಷ ಆಯ್ತು. ಭೂಮಿ ತಾಯಿಗೆ ಹಾಕಿರೋದು ಎತ್ಕೊಳ ಅವನು ಗೊತ್ತು, ಇದು ಬರ್ತದೆ ಅನ್ನೋ ನಂಬಿಕೆ ಮೇಲೆ ಹಾಕಿರ್ತಾನೆ. ಅದನ್ನ ಎತ್ಕೊಳಕ್ಕೆ 1 ವರ್ಷ ಕಾಯ್ತಾನೆ. ನನ್ನಿಂದ ಏನು ಉಪಯೋಗ ಇಲ್ಲ ಅಂತ ಅವ್ರಿಗೆ ಗೊತ್ತು. ಹೊಸಮುಖ ಬಂದೈತೆ ಮಾತಾಡ್ತೈತೆ ಅಂತ ಯೋಚನೆ ಮಾಡ್ತಾರೆ. 5 ಅಲ್ವಾ 10 ವರ್ಷ ಆಗ್ಲಿ, ನಿಮ್ಮನ್ನ ಬದಲಾಯಿಸ್ತೀನಿ. ನಿಮ್ಮಲ್ಲಿರುವಂತ ಮನಸ್ಥಿತಿಗಳು ಇವೆಲ್ಲ ಆಗುತ್ತಾ, ಇವೆಲ್ಲ ಒಯ್ತವ ಬತ್ತವ, 200 ರೂಪಾಯಿ ನೋಟು, 1 ಓಟು ಸಾಕು. ಖಂಡಿತ ನೀವೆಲ್ಲ ಬದಲಾಗ್ತೀರಾ, ಖಂಡಿತ ಬದಲಾಗೇ ಆಗ್ತೀರಾ. ಅವ್ರು ಹೇಳಿದ್ರು ಕೋಳಿ ಕುಡಿಯಲು ಯೋಗ್ಯವಲ್ಲದ ನೀರನ್ನ ನಮ್ ಜನ ಕುಡಿತಾವ್ರೆ ಅಂತ. ಸದ್ಯಕ್ ನೀವೆಲ್ಲ ಬದುಕಿದಿರಲ್ಲ, ಅದೇ ನಮ್ ಪುಣ್ಯ. ಆ ಭಗವಂತಂಗೆ ಒಂದು ಧನ್ಯವಾದ ಹೇಳ್ಬೇಕು. ಆ ನೀರು ಕುಡಿದು ಮಾತಾಡೋಣ. ಅದಷ್ಟೇ ಸರ್, ತುಂಬಾ ಸಮಸ್ಯೆಗಳಿದೆ. ಹೇಳುವಂತವ್ರು ಬೇರೆ ಯಾರಿದ್ರೆ ಹೇಳಿ. ಇಲ್ಲ, ಅವ್ರು ಯಾರು ಹೇಳಲ್ಲ, ಅವ್ರು ಯಾರು ಮಾತಾಡಲ್ಲ. ಬೇಕಾದ್ರೆ ಹೇಳಿಬೇಕಾರೆ ನೀವು ಹಿಂದೆ ನಿಂತ್ಕೊಂಡು ಫುಲ್ ಜೋರಾಗಿ ಮಾತಾಡಿ ಬೇಕಾದ್ರೆ ಮಾತಾಡ್ತಾರೆ. ಮುಂದೆ ಬಂದು ಯಾರು ಪ್ರಶ್ನೆ ಮಾಡಲ್ಲ. ಬೇರೆ ಎಲ್ಲ ಏನು ಈಗ ಸದ್ಯದ ವ್ಯವಸ್ಥೆ ಮಟ್ಟಿಗೆ ಈ ಸ್ಟ್ರೀಟ್ ಲೈಟ್ಸ್ ಆಗಲಿ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಹತ್ರ ಇಟ್ಕೊಳ್ಳಿ. ಸ್ಟ್ರೀಟ್ ಲೈಟ್ಸ್ ಎಲ್ಲ ವರ್ಕ್. ಸಮಸ್ಯೆ ಇರೋದು ಕೆಲವೊಂದು ಸಣ್ಣ ಪುಟ್ಟ ರೋಡ್ಗಳದು, ಬಾರಮೇಕೂನ್ ರೋಡ್, ಕುಡಿಯೋ ನೀರು. ರಥೋತ್ಸವ ನಡೆಯುವಂತ ಬೀದಿಗಳು. ರಥೋತ್ಸವದಲ್ಲಿ ಎಷ್ಟು ಸಮಸ್ಯೆ ಆಗ್ತದೆ ಅಂತ ಹೇಳಬೇಕಾದ್ರೆ ಬೇರೆದಕ್ಕೆ ಸಮಸ್ಯೆ ಆಗ್ತದೆ ಅಂತಂದ್ರೆ ಗೊತ್ತಿರ್ತದೆ. ಆಮೇಲೆ ಇಲ್ಲಿರೋರೆಲ್ಲ ಏನ್ ಗೊತ್ತಾ, ಹಿರೇಜ್ ಬಂದ್ರೆ ಹೇಳ್ತೀನಿ ಮಾಡಲ್ಲ. ಯಾರು ಮಾಡಲ್ಲ. ಯಾಕೆ ಮಾಡ್ತಾರೆ? ಇರೋಣ 1 ನಿಮಿಷ. ಇವ್ರು ಹೇಳ್ತಾರೆ ಯಾರು ಗೆದ್ದಿರೋರು ಉಳಿಸ್ಕೊಂಡಿಲ್ಲ ಅಂತ. ಯಾಕಣ್ಣ ಮಾಡ್ಬೇಕು? 40-50 ಕೋಟಿ ಅವ್ರ ಮನೆಯಿಂದ ದುಡ್ಡು ತಗೊಂಡು ಖರ್ಚು ಮಾಡ್ಕೊಂಡು MLA ಆದವ್ರು ಯಾಕಣ್ಣ ಮಾಡ್ತಾರೆ? ಸುಮ್ನೆ ಯಾರ ಖರ್ಚು ಮಾಡ್ತಾರಣ್ಣ? ಒಂದ್ಸಲ ಯೋಚನೆ ಮಾಡಿಕ್ವ ನೀವ್ ಯಾರನ್ನು? ಇಲ್ಲಿರೋರ್ಗೊಂದು ಅನುಮಾನ, ಇವನ್ ಬಂದ್ ಕೇಳ್ತವನೆ ಸಮಸ್ಯೆಗಳನ್ನ ಇವನೇನ್ ಮಾಡ್ಬಿಡ್ತಾನ, ದಬಾಕ್ಬಿಡ್ತಾನೆ, ಇವನ್ ಕೆಲ ಆದವ ಅಂತ. ನನ್ ಕೆಲ್ ಮಾಡಕ್ ಆಗದೆ ಇರ್ಬೋದು, ನೀವ್ ಅಧಿಕಾರ ಕೊಡದೆ ಇದನ್ನ ತೋರಿಸಿ ಮಾಡಿಸುವಂತ ಶಕ್ತಿ ನಮ್ಗೈತೆ. ಏನ್ರಪ್ಪ ನಿಮ್ ಊರಿನ ಸಮಸ್ಯೆಗಳು ಯಾರಿಗೂ ಇಲ್ವಾ? ಈ ತರ ಪ್ರಶ್ನೆ ಕೇಳಿದಾಗ ಊರವ್ರು ಯಾರು ಸಮಸ್ಯೆಗಳು ಹೇಳಿದ, ಬಾ ಸಮಸ್ಯೆ ಹೇಳಿದ್ವ ನನ್ನ ಹತ್ರ ಐತೆ, ಬಾ ತಗೋ ಕೊಟ್ಟವ್ರ ಜನ. ಇವ್ಯಾರು ಮಾತಾಡಲ್ವಲ್ಲ. ಅಣ್ಣ 3 ತಿಂಗಳು ಆಗೈತೆ, ನಮ್ ಮನೆ ತಕೊಂಡ್ ಬಲ್ಪ್ ಹಾಕ್ಸಲ್ಲ. ಅದ್ ಹಾಕ್ಸಕ್ಕೆ ಯಾರು ಇಲ್ಲ ಅಂದ್ಮೇಲೆ ಯಾರು ಮಾಡ್ತಾರೆ? ಪ್ರಶ್ನೆ ಮಾಡಿಕವಲ್ಲ ಬಂದವ್ರನ್ನ. ಇವಾಗ ಬಂದವ್ರ ಪ್ರಶ್ನೆ ಮಾಡಾಕಿಲ್ಲ, ಪಂಚಾಯತಿ ಹಾಕ್ಸಿಟ್ಟಿಲ್ಲ. ನಿಮ್ಮ ಮಾಡೋದು ಏನ್ ಪ್ರಯತ್ನ? ಅದೇ ಏನು ಮಾಡಾಗಲ್ಲ, ನನ್ನನ್ ಮಾಡ್ತೀರಾ. ಅಟ್ಲೀಸ್ಟ್ ನೀವು ನನ್ನನ್ನಾರು ಮಾಡ್ತಾ ಇರಲ್ಲ, ಅದೇ ಖುಷಿ ನನಗೆ. 3 ತಿಂಗಳಾಗೈತಲ್ಲ ಬಲ್ಪ್ ಹಾಕ್ಸಿ. ಕೊನೆ ಪಕ್ಷ ನನ್ನನ್ನಾರು ಪ್ರಶ್ನೆ ಮಾಡ್ತಾ ಇರಲ್ಲ. ಅದು ಗಲ್ಲಿ ಒಳಗಡೆ ಪರವಾಗಿಲ್ಲ, ಜನ ನನ್ನ ಪ್ರಶ್ನೆ ಮಾಡ್ತಾರ ಅನ್ನೋ ಒಂದು ಧೈರ್ಯ ಬಂತು. ಗೆದ್ದವ್ರನ್ನೆಲ್ಲ ಮಾಡ್ತಿರಲ್ವಾ, ಸೋತರೆಲ್ಲ ಮಾಡ್ತಿರಲ್ಲ ಗೊತ್ತಿಲ್ಲ. ಬಲ್ಪ್ ಹಾಕ್ಸಿಲ್ಲ. ಚುನಾವಣೆ ಹತ್ರ ಬಂತಲ್ಲ, ಮಾಡಿಸ್ತಾರ ಬಿಡಿ. ಈಗ ಸರ್ ಪ್ರಶ್ನೆ ಮಾಡೋದು ಸೆಕೆಂಡ್ರಿ,
ಪ್ರಶ್ನೆ ಮಾಡೋಕೆ ನಿಮ್ಮಷ್ಟು ಹತ್ರಕ್ಕೆ ನಾವು ಬೇರೆಯವರು ರಾಜಕಾರಣಿಗಳು ಬಿಟ್ಕೊಳ್ಳೋದೇ ಇಲ್ಲ. ಅವ್ರ ಹಿಂಬಾಲಕರು ನಿಮ್ಮಟ್ಟಿಗೆ ಬರ್ಲಿಕ್ಕೆ ನಿಮ್ಮಷ್ಟು ಹತ್ರಕ್ಕೆ ಅವ್ರನ್ನ ಬೇರೆಯವ್ರು ಯಾರನ್ನೂ ಸಮಸ್ಯೆ ಇರುವಂತ ಕೇಳುವಂತ ಪ್ರಶ್ನೆ ಮಾಡುವಂತ ವ್ಯಕ್ತಿಗಳನ್ನ ಯಾರನ್ನೂ ಹತ್ರಕ್ಕೆ ಬಿಟ್ಕೊಳ್ಳೋದಿಲ್ಲ. ಅವ್ರ ಹತ್ರಕ್ಕೆ ತಗೊಂಡ್ರು ಅವ್ರ ಹಿಂಬಾಲಕರು ಅವ್ರ ಹತ್ರಕ್ಕೆ ಹೋಗಕ್ಕೆ ಬಿಡೋದೇ ಇಲ್ಲ. ಅಲ್ಲಿ ಸ್ಟೇಜ್ ಮೇಲೆ ಕತ್ತಾ ಇದೆ ಕೆಳದಾಕಿ ಅವ್ನ ಈ ತರದವೆಲ್ಲ ನಡೀತವೆ. ಅವ್ರು ಕ್ವಶನ್ ಮಾಡಿ ನಾವು ಫೇಸ್ ಮಾಡಿ ಮುಂದೆ ನಮ್ಗೆ ಏನಾದ್ರು ಒಂದು ಸಮಸ್ಯೆ ಆದಾಗ ನಾವು ಅವ್ರ ಹತ್ರ ಹೋಗಿ ಸಮಸ್ಯೆ ವ್ಯಕ್ತಪಡಿಸಕ್ಕಾಗಲ್ಲ. ಅವ್ರು ನಮ್ಗೆ ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮ್ಗೆ ನಂಬಿಕೆ ಇರಲ್ಲ. ಇದೊಂದು ಪ್ರಾಬ್ಲಮ್ ಆಗುತ್ತೆ. ನಾವೇನಾದ್ರೂ ಒಂದು ಪ್ರಶ್ನೆ ಮಾಡ್ತಾ ಇದೀವಿ ಅಂದ್ರೆ ಅವನು ಆ ಪಕ್ಷದವನು ಈ ಪಕ್ಷದವನು ನಾವು ಕೇಳ್ತಾ ಇದ್ದಾನೆ, ಹಿಂಬಾಲಕರು ಅಲ್ಲೇ ನಮ್ನ ಐಡೆಂಟಿಫೈ ಮಾಡ್ಬಿಡ್ತಾರೆ. ನಮ್ದು ಏನಾದ್ರು ಸಮಸ್ಯೆ ಗೆದ್ದಂತವ್ರ ಮೇಲೆ ನಾವು ಏನಾದ್ರು ಸಮಸ್ಯೆ ಟಾರ್ಗೆಟೆಡ್ ಅವರು ಯುನಿ ಪಾರ್ಟಿ ಅವನು ನಮ್ಗೆ ಏನು ಮಾಡ್ಬೇಡಣ ಈ ತರದೆಲ್ಲ ಆಗೋಯ್ತವೆ. ನೀವು ನೋಟಿಫೈ ಆದ್ರೆ ನೆಕ್ಸ್ಟ್ ಇನ್ನು ನಮಗೂ ಅದೇ ತರ ಸೇಮ್ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗುತ್ತೆ ಅಂತ ಯಾರು ಮುಂದೆ ಬರ್ತಾ ಇಲ್ಲ, ಅಷ್ಟೇ ಸಮಸ್ಯೆ ಆಗ್ತಾರೆ. ಅಣ್ಣ ನೀನ್ ಹುಡ್ತಾನೆ ನಗ್ನಗ್ತಾ ಉಟ್ಬಿಟ್ಟಿದ್ದ, ಅಷ್ಟೊಂದು ನಗ್ತಿಲ್ಲ. ಅಷ್ಟೊತ್ತಿಂದ ನಗ್ತಾನೆ ಇದೀರ ಅಣ್ಣ. ಸುಮ್ನೆ ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಲ್ಲ ಒಣನ್ ಮುಗ್ತಲ್ಲಿ ನಗುನೇ ಐತೆ. ಅದು ಹೇಳ್ಕೊಳ್ತಿರೋದು ನೋವಿನ ಮಾತುಗಳು. ನಗ್ತಾ ನಗ್ತಾ ಮಂಜಣ್ಣ ಬೆಳಿಗ್ಗೆ ಹಾ ಅವ್ರಿಗೆ ಈಗ ಅದಕ್ಕೆ ನೀವೆಲ್ಲ ಒಗ್ಗಟ್ಟಾಗಿ ಇಂಥ ದಿನ ಬಾ ಅಂತಂದ್ರೆ ನಾನಂತ ದಿನ ಬಂದ್ ನಿಮ್ಗಳ ಜೊತೆ ನಿಂತ್ಕೊತೀನಿ. ನೆನ್ಪಿಡ್ಕೊಳ್ಳಿ, ಯಾವಾಗ ಕರಿತೀರಿ ಕರೀರಿ, ಕರೀರಪ್ಪ. ಯಾರು ಈಗ ಎಲ್ಲೆಲ್ಲ ನಾನು ಇಲ್ಲೇ ಹೇಳ್ತಿಲ್ಲ, ಒಗ್ಗಟ್ಟಾಗಿ ನೀವೆಲ್ಲ ಸೇರ್ಕೊಂಡು ಬಾರಪ್ಪ ಇವತ್ತು ಎಲ್ಲಾರು ಸೇರಿಸ್ತಾ ಇದೀವಿ, ನೀನ್ ಬಾ ಮುಂದಕ್ಕೆ ಅಂತ ಕರೀರಿ, ನಾನ್ ಬರ್ತೀನಿ. ನೀವ್ ಒಗ್ಗಟ್ಟಾಗಿ ಬರ್ಲಿಲ್ಲ ಅಂದ್ರೆ ಆಗಲ್ಲ. ಅಲ್ಲೇ ಫುಲ್ಲು ಏನು ಫುಲ್ ಸಪ್ಪೆ ಆ ನೀರ ಕುಡಿದ್ರೆ ಈ ಕೈ ಮೂಳೆ ಅವು ಸವೆದೆ. ಎಣ್ಣೆ ಕುಡಿದ್ರೆ ಸೋದೈತವೆ, ಕಳ್ಳು ಸೋದೈತವೆ. ಎಣ್ಣೆ ಕುಡಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಆರೋಗ್ಯ ಹಾನಿಕರ. ಅದೇ ನೀರು ಕುಡಿದ್ರೆ ಮೂಳೆ ಕಾಯಿಲೆ, ಕ್ಯಾನ್ಸರ್, ಎರಡು ಒಂದೇ. ಆ ಎಣ್ಣೆ ಕುಡ್ದ ಬದುಕಿದ್ರೆ ನೀರ್ ತಂದಿಲ್ಲ ಬಿಡೋಣ. ಇದೇ ನೀನ್ ಸಂಪಾದನೆ ಮಾಡಿರ ಆಸ್ತಿ. ಡೈಲಿ ಹೋಗ 500 ಸಂಪಾದನೆ ಮಾಡ್ತೀನಿ ನಾನು. 300 ಕುಡಿತೆ, ಫುಲ್ ಕುಡಿತೀನಿ. 500 ಒಂದೂವರೆ ಕೊಡ 2 ಕೊಡ್ರು ಕುಡಿತೀನಿ. 500 ರೂಪಾಯಿ ಸಂಪಾದನೆ ಮಾಡ್ತೀನಿ. ಎಷ್ಟು ಉಳಿಸ್ತೇ ದಿನಕ್ಕೆ? ಉಳಿಸೋದು 300 ಉಳಿಸ್ತೀನಿ. 300 ರೂಪಾಯಿ ಉಳಿಸ್ತೇ. ಇವ್ರು ಏನ್ ಉಳಿಸ್ತಾವ್ರೆ ಕೇಳಿ. ಅದ್ ನೀರ್ ಕುಡ್ಬಿಟ್ಟು ಏನ್ ಉಳಿಸ್ತಾವ್ರೆ ಕೇಳಿ. ಇವ್ನು ಊರೊಳಗಿರೋದು ಅಲ್ಲಿ ಏನ್ ಉಳಿಸ್ತಾವ್ರೆ ಕೇಳಿ. ಡೈಲಿ ಎಷ್ಟು ಜನ ಹಾಸ್ಪಿಟಲ್ ಹೋಗ್ತಾರೆ. ದಿನ ಕುಡಿಲಿಲ್ಲ ಅಂದ್ರೆ ಆಗಲ್ವಾ? ದಿನ ಕುಡಿಲಿಲ್ಲ ಅಂದ್ರೆ ಆಗದೇ ಅಲ್ವಾ? ಕಷ್ಟ ಹಂಗ ಅದೇ ಕಾರಣ. ಇದು ನೋವು ಮಾರ್ಕೆಟ್ ನಾವು ಅಲ್ಲಿ ಎತ್ಬೇಕಾದ್ರೆ ತಾಕಲಾಗದೆ ನಾವು ತಡ್ಕೋತೀವಿ. ಇಲ್ಲಿ ಹೇಳಿ ನೀರ್ ಕುಡಿದ್ರೆ ಎಷ್ಟೆಷ್ಟು ಕಟ್ತಾವ್ರೆ ಪಾಪ ಏನಾಕ್ ಮದಿ ಕೇಳ್ಕತಿ ಬಿಡೋದಾಗೆ. ಮತ್ತೆ ಹೇಳ್ರಿ ನೀವು. ಇಲ್ಲ ಅರ್ಥ ಆಯ್ತು. ಈಗ ಬ್ರದರ್ ಒಂದ್ ನಿಮಿಷ, ಆ ಊರಿನ ಸಮಸ್ಯೆ ಇದು ನೀರಿಂದ ಹೇಳಿದ್ರಲ್ಲ ಬ್ರದರ್, 7.8% ಐತೆ ಅಂದ್ರಲ್ಲ, 8.7. ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳಿದ್ ನಿಮ್ಗೆ ಅರ್ಥ ಆಗ್ಲಿಲ್ಲ, ಬಿಡಿಸಿ ಹೇಳ್ತೀನಿ ಕೇಳಿ. ಕೋಳಿ ಕುಡಿಯೋದಿಕ್ಕೆ ಈ ನೀರು ಯೋಗ್ಯ ಅಂತ ಇರುತ್ತೆ, ಅರ್ಥ ಆಯ್ತಾ? ಅಂದ್ರೆ ಹಸ್ಗಳು ಇವತ್ತು ನಾವು ತೊಟ್ಟಿ ಮನೆ ಮಾಡ್ಕೊಂಡಿರ್ತೀವಿ, ತೊಟ್ಟಿಲಿ ಆ ನೀರು ಹಸ್ಗಳು ಕುಡಿತೇವೆ. ನಿಮಗ್ ಗೊತ್ತು ನಾನ್ ಕುಡಿಯಕ್ಕಾಗಿಲ್ಲ ನೀರು ಅಂತ. ಹಸ ಕುಡಿಯಲು ಯೋಗ್ಯವಾದ ನೀರು ಇದು, ನಮ್ಮ ಹಸ ಕುಡಿಬಹುದು ಅಂತ ಅನ್ಕೋತೀರಿ. ಕೋಳಿ ಫಾರ್ಮ್ ಅಲ್ಲಿ ಇರೋಣ ಆಯ್ತು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಹೇಳ್ತೀನಿ ಒಂದ್ ನಿಮಿಷ ಇರೋಣ. ಆ ಕೋಳಿ ಫಾರಂ ನಡೆಸ್ತಿರ್ತಾರೆ ಗೊತ್ತಾ? ಆ ಕೋಳಿಗಳಿಗೆ ಕುಡಿಸೋದಕ್ಕೆ ನೀರು ಅಂತಾನೆ ಇಡ್ತಾರೆ ಪೌಲ್ಟ್ರಿ ಫಾರ್ಮ್ ಅಲ್ಲಿ ಅಲ್ವಾ? ನೋಡ್ಕೊಳ್ಳಿ, ಆ ನೀರು ಕೋಳಿ ಕುಡಿತೈತೆ ಅಂದ್ರೆ ಕೋಳಿ ಬದುಕ್ತದೆ, ಅದ್ರ ಮೇಲೆ ಆ ಕೋಳಿ ಕೂಡ ಸೊದೈತದೆ. ಅರ್ಥ ಆಯ್ತಾ? ಆ ನೀರ್ನ ನೀವು ಕುಡಿತಾ ಇದ್ರಿ. 8.7%. ಆಸ್ಪತ್ರೆಗೆ ಹೋಗ್ಬಿಟ್ಟು ಒಂದ್ಸಲ ಡಾಕ್ಟರ್ ಹತ್ರ ಕೂತ್ಕೊಂಡು, ಡಾಕ್ಟ್ರೆ 8.7% ಆಯ್ತಂತ ನಮ್ಮೂರ್ದು ಕುಡಿತಿರೋ ನೀರ್ದು ನಮ್ದು ಪೌಡರ್ದು ಏನಾರು ಆಯ್ತದೆ ಹೆಚ್ಚು ಕಮ್ಮಿ ಅಂತ ಕೇಳ್ಕೊಳ್ಳಿ. ಡಾಕ್ಟರ್ ಬಿಡಿಸಿ ಹೇಳ್ತಾನಲ್ಲ, ಅವತ್ ನಿಮ್ಗೆ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತದೆ, ನೀರು ಇಷ್ಟ ಕೊಡ್ಬಿಡು ಅಂತ. ಆದ್ರೂ ಬಂಡ್ ಬಿದ್ದಿದಿರಲ್ಲ, ಅದನ್ನೇ ಕುಡ್ಕೊಂಡು ಈಗ ಆಯ್ತು. ಇಡೀ ಊರಿಗೆ ಸಮಸ್ಯೆ ಆಗಿರೋದು ಆಲ್ ಓವರ್. ನೋಡೋಣ, ನೀವೆಲ್ಲ ಒಂದ್ ವಾಟ್ಸ್ಆಪ್ ಗ್ರೂಪ್ ಮಾಡ್ತೀನಿ ಇವತ್ತು, ಹೋಗ್ಬಿಟ್ಟು ಒಂದ್ ಮೆಸೇಜ್ ಹಾಕ್ತೀನಿ, ನಿಮ್ಮನ್ನೇ ಆಡ್ ಮಾಡ್ಬಿಟ್ಟು ನಿಮ್ಗಳನ್ನ ಅಡ್ಮಿನ್ ಮಾಡ್ತೀನಿ, ಉಳಿದವ್ರೆಲ್ಲಾರು ಆಡ್ ಮಾಡಿ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಇಂಥ ದಿನ ಬರ್ತೀವಿ ಬಾ ಚಂದನ್ ಅಂತ ಒಂದ್ ಮಾತು ಕರೀರಿ. ನಿಮ್ ಮುಂದಕ್ಕೆ ನಾನ್ ಕ್ಯಾಮ್ರಾ ತಕೊಂಡ್ ಬಂದು ಇಡೀ ಕರ್ನಾಟಕ ನೋಡೋ ತರ ನ್ಯೂಸ್ ನಾನ್ ಮಾಡ್ತೀನಿ, ಕರೀರಿ.
ಅದೇನಿದೆ ಸಮಸ್ಯೆನ ಒಂದು ವಾರಕ್ಕೆ ಬಗೆಹರಿಸೋ ತನಕ ನಾನು ಹೋರಾಡ್ತೀನಿ. ಇಲ್ಲ ಕಣಪ್ಪ ನಾವ್ ಹಿಂಗೆ ಇರ್ತೀವಿ ಅಂತೀರಾ, ಏನೂ ಮಾಡಕ್ಕಾಗಲ್ಲ. ನನ್ನೊಬ್ಬನಿಂದ ಸಿಂಧಘಟ್ಟವನ್ನ ಬದಲಾಯಿಸಕ್ಕಾಗಲ್ಲ, ನಾನೊಬ್ಬನಿಂದ ಇಡೀ KR ಪೇಟೆನ ಬದಲು ಮಾಡಕ್ಕಾಗಲ್ಲ. ಒಗ್ಗಟ್ಟಾಗಿ ಬನ್ನಿ, ಒಂದ್ 10 ದಿನ ಟೈಮ್ ಕೊಡ್ತೀನಿ. ನನ್ನ ಪ್ರಕಾರ ನೀವು ಒಗ್ಗಟ್ಟಾಗಿ ಬಂದ್ರೆ ಫೆಬ್ರವರಿ ಎಂಡ್ ಒಳಗಡೆನೆ ಮಾಡಿ ಮುಗಿಸೋಣ. ಆಗುತ್ತಾ ಇಲ್ವಾ? ಬೆಳಗ್ಗೆ ಮರ್ತೋಗಿರ್ತೀರಿ. ಅದು ಬಂದು ಬೇಸ್ ಬಂದು ಬೋರ್ವೆಲ್ ನೀರು ಬರ್ತಾ ಇರೋದೇ ಅಷ್ಟು ಬರುತ್ತೆ. ಇಲ್ಲ ಅದನ್ನ ಬರುತ್ತೆ. ನಾವೇನು ಸ್ಯಾನಿಟೈಸರ್ ಯೂಸ್ ಮಾಡ್ಕೋಬಹುದು. ಅದಕ್ಕೆ ವಾಟರ್ ಥಿಕ್ನೆಸ್ ಡೈರೆಕ್ಟ್ ಆಗಿ ಅಂತರ್ಜಲದಲ್ಲೇ ನೀರು ಬರ್ತಾರೆ ಅಂತ ನೀವು ಹೇಳ್ತಾ ಇದೀರಿ. ಅಂತರ್ಜಲದಲ್ಲೇ ಅಂತರ್ಜಲ ಮಟ್ಟನೇ ಆ ಲೆವೆಲ್ ಅಲ್ಲಿ ಇದೆ. ಅದಕ್ಕೊಂದು ಶುದ್ಧ ಕುಡಿಯುವ ನೀರಿನ ಘಟಕ ಏನಾದ್ರು ಹಾಕ್ಸಿಲ್ವಲ್ಲ? ಇದೆ ಅಲ್ಲಿ ಹೋಗಿ ಹಂಗೆ ಓಪನ್ ಇಲ್ವಾ ಅದು? ಸರ್ ಫುಲ್ ಓಪನ್ ಇದೆ. ಅದು ಫುಲ್ ಟೆಂಪರೇಚರ್ ರೈಸ್ ಆದ್ರೆ ಫುಲ್ ಬಾಯ್ಲಿಂಗ್ ಕುದಿಸಿರೋ ನೀರ್ ತರ ನೀರ್ ಬರುತ್ತೆ ಅಲ್ಲಿ. ಅದ್ರ ಮೇಲೆ ಯಾವ್ದೇ ಒಂದೊಂದು ಕ್ಲೋಸ್ ಮಾಡೋದು ಎರಡು ಮಾಡುವಂತದ್ದು ಯಾವ್ದು ನಡೆದಿಲ್ಲ. ಅದು ಸುಮ್ನೇನೋ ಬೇಗ ಇಡಬೇಕು, ಕಟಾಚಾರ ತಂದು ಇಟ್ಟಿರ್ಬೇಕು. ಅಲ್ಲೊಂದು ಇದೆ ಪ್ಲಾಸ್ಟಿಕ್ ಡ್ರಮ್ ಇದೆ, ಅದರಿಂದ ಪ್ಯೂರಿಫೈ ಆಗೋ ನೀರು ಎಷ್ಟು ಮಟ್ಟಿಗೆ ಶುದ್ಧವಾಗಿ ಬರುತ್ತೆ ಅಂತ ಇಲ್ಲಿವರೆಗೂ ಏನ್ ಚೆಕ್ ಮಾಡಿ. ಈಗ ಈ ಸಮಸ್ಯೆ ಐತಲ್ವಾ, ಇದೇ ಸಮಸ್ಯೆ ನಿಮ್ಮ MLA ಗಳ ಮನೆಗೂ MP ಮನೆಗೂ ಬಂದಿದ್ದೀರಾ, ಇಷ್ಟು ದಿನ ಟೈಮ್ ತಗೋತಿದ್ರಾ? ಯಾಕೆ ನೀವು ನೀರು ಕುಡಿತಾ ಇದೀರಿ ಮತ್ತೆ? ಅಂದ್ರೆ ಬದಲಾವಣೆ ಅಲ್ಲಲ್ಲ, ಅವ್ರಿಗೆ ಬದಲಾಯಿಸೋದಿಕ್ಕೆ ಆಪ್ಷನ್ ಐತೆ, ಆಯ್ಕೆ ಐತೆ ಅವ್ರಿಗೆ ಬದಲಾಯಿಸೋದಿಕ್ಕೆ, ನಿಮ್ಗಿಲ್ಲ ಅಲ್ವಾ? ನಿಮ್ಗೂ ಬದಲಾಯಿಸೋದಿಕ್ಕೆ ಅವಕಾಶ ಐತೆ. ಬದಲಿ ಮಾರ್ಗ ಅನ್ನುವಂಥದ್ದು ಪ್ರತಿಯೊಂದು ತಪ್ಪುಗಳಲ್ಲೂ ಐತೆ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನುವಂಥದ್ದು ಐತೆ. ಅದನ್ನೆಲ್ಲ ನೀವೇ ಕಂಡ್ಕೋಬೇಕು. ಆದ್ರೆ ನೀವ್ ಯಾರು ಹೋಗಲ್ಲ. ನನ್ ಪ್ರಕಾರ ಇವತ್ತು ಹೆಚ್ಚು ಕಡಿಮೆ ಊರಲ್ಲಿ ಎಷ್ಟು ಜನ ಅವ್ರೆ? 2,500 ಜನ. ಇಲ್ಲಿ ಬಂದವರು 150 200. ಕೇವಲ ಎಷ್ಟವರೆಗೆ 10% ಜನ ಬಂದಿದ್ರಿ. 10% ಜನಕ್ಕೂ ಆಸಕ್ತಿ ಇದ್ರೆ 90% ಜನ ಒಳ್ಳೆ ನೀರು ಕುಡಿತಾರೆ. ಬನ್ನಿ, ಭಗವಂತ ಎಲ್ಲರೂ ಒಂದ್ ಒಳ್ಳೆ ಕೆಲಸ ಮಾಡ್ಕೊಡ್ತಾರೆ. ಯಾರು ಬರೋದಿಲ್ವಾ? ನಮ್ಮೂರಲ್ಲಿ 2 ಫಿಲ್ಟರ್ ನೀರು ಘಟಕ ಮಾಡ್ಬೋದು. ಒಂದು SC ಬಿದಿಲೆ, ಒಂದು ಬಸ್ ಸ್ಟ್ಯಾಂಡ್ ಅಲ್ಲ. ನಾವು ಹೊರಗಡೆ ಮರಳಿ ಹೋಯ್ತಿವಿಲ್ಲ, ಕ್ಯಾತಲ್ಲಿ ಹೋಯ್ತೀವಿ, ನೀರ್ ತರಕ್ ಹೋಯ್ತಿಲ್ಲ. ನೀರ್ ಡ್ರಮ್ಗೆ ನೀರ್ ಬರ್ತಲ್ಲ, ಅದು ಎಲ್ಲಾ ಕಡೆ ಒಳಗಡೆ ಇದೆ. ನೆಕ್ಸ್ಟ್ ಫಿಲ್ಟರ್ ಆಗೋದೆಲ್ಲ ಒಳಗಡೆ ಇದೆ. ಇಲ್ಲಿ ನಮ್ಮೂರಲ್ಲಿ ಏನಾಗಿದೆ ಅಂದ್ರೆ ಬರೀ ಫಿಲ್ಟರ್ ಆಗ ಸ್ಟೀಲ್ ಟ್ಯಾಂಕಿ ಮಾತ್ರ ಒಳಗಡೆ ಐತೆ. ಈ ನೀರ್ ತುಂಬ್ತಾರಲ್ಲ ಫಸ್ಟ್ ಬಂದು ಬೋರಿಂದ ಬರ್ತಲ್ಲ, ಅದು ಹೊರಗಡೆ ಇದೆ. ಮಳೆ ಬಿಸಿಲು ಚಳಿಲೆಲ್ಲ ನಾವು ಮನ್ಸೂರು ನಡಕ್ದಂಗೆ ಅದು ಹೊರಗಡೆ ನಡುತ್ತದೆ. ಈ ಬಿಸಿಲು ಅಲ್ವಾ ಬೇಸಿಗೆ, ಚೆನ್ನಾಗಿ ನೀರು ಒಣಗ್ತವೆ, ಅದು ಫಿಲ್ಟರ್ ಹೋಗಿ. ಈಗ ಒಂದ್ ನಿಮಿಷ, ಸಮಸ್ಯೆಗಳನ್ನ ಹೇಳ್ತದೆ ಅಲ್ವಾ, ಅದಕ್ಕೆ ಪರಿಹಾರ ಏನಂತ ಗೊತ್ತಿಲ್ವಾ? ಪರಿಹಾರ ಒಬ್ಬ ಅಲ್ಲ, ಏನ್ ಮಾಡ್ಬೋದು ಅದಕ್ಕೆ? ಕೇಳಕ್ ಹೋಗಬೇಡ. ಈಗ ಏನ್ ಮಾಡ್ಬೋದು ಅಣ್ಣ? ನಮ್ಗೇನೋ ಗೊತ್ತಾ, ನಮ್ಮೂರಲ್ಲಿ 2 ಫಿಲ್ಟರ್ ನೀರ್ ಘಟಕ ಮಾಡಿಕೊಂಡು ನಾವೇ ಹೊರಗಡೆ ನೀರ್ ತರಬೇಕು. ನಮ್ಮೂರಲ್ಲಿ ರೆಡಿ ಮಾಡಿಸ್ಕೊಡು ಅಂತ ನಮ್ಗೆ. ಅಷ್ಟೇ ತಾನೆ? ಸರಿಯಾ? ಒಗ್ಗಟ್ಟಾಗಿ ಬನ್ನಿ. ನಾವು ಬರ್ತೀವಿ ಅಂತಲ್ವಾ, ನಾವ್ ಯುವಕರು ಬರ್ತೀವಿ. ಒಗ್ಗಟ್ಟು ಅಂತ ನಾಳೆ ಬಂದ್ ಕೇಳು, ಯಾರೋ ನಿನ್ ಗೊತ್ತಿಲ್ಲ ಅಂದ್ಬಿಟ್ಟು ಹೋಯ್ತಾ ಇರ್ತಾರೆ ಸೀದಾ. ಅದೇ ಅಣ್ಣ, ಈಗ ನೀನ್ ಕೇಳ್ದಲ್ಲಪ್ಪ, ನಾಳೆ ಬಂದ್ ಕೇಳು, ನಿನ್ ಯಾರು ಗೊತ್ತಿಲ್ಲ ಕಣೋ. ಬರೀ ಡಿಮೋಟಿವೇಟ್ ಮಾಡಕ್ಕೆ ನಿಂತ್ಕೊಬಿಡಿ ಅಷ್ಟೊತ್ತಿಂದ ನೀನು. ಡಿಮೋಟಿ ಅಂತ ಕಣ, ಇಲ್ಲ ಆಗ ಪರಿಸ್ಥಿತಿ ಹೇಳ್ತಿರೋದು ನಾನು. ಯಾರು ಅವ್ರಿವ್ರು ಬೇಡ, ಒಂದ್ ನಿಮಿಷ ಇರಪ್ಪೆ ಇರೋಣ. ಅವ್ರಿವ್ರು ಬೇಡ, ಅವ್ರಿವ್ರು ಬೇಡ, ನೀನ್ ಬರ್ತೀಯಾ? ಮಿಕ್ಕವ್ರು ಬರ್ತಾ ಬಿಡು, ಅವ್ರು ಬೇಕಂದ್ರೆ. ನಾನು ನಮ್ಮ ನಂಬರ್ ತಗೋಬೇಕಾರೆ ನಿಮ್ಮ ದಿನ ನೋಡ್ತೀವಣ, ಬೆಳಿಗ್ಗೆ ನೀವು ವಿಡಿಯೋ ನೋಡ್ತೀವಣ. ನಮ್ ನಂಬರ್ಗಳು ತಗೋಣ, ನಮ್ ಇಬ್ಬರ ನಂಬರ್ ಬೆಳಿಕಲ್ ಬೇರೆ ಯಾರು ಮೆಂಬ್ರು ಅವ್ರೇ, ಅವ್ರ ತಾಯಿನೇ ಯಾರೋ ಬರೋದು. ನೀನೇ ಹೇಳ್ದಲ್ವಾ ಮೆಮೊರಿ ಅಂತ ಮಾತಾಡ್ತಾ ಇರ್ತಲ್ಲ, ನೋಡಿ ನಮ್ಮೇಲೆ ಹೇಳ್ತಾರ. ಮಾತಾಡ್ತೀವಿ. ನಾವು ಮಾತಾಡ್ತೀವಿ. ಅದೇನ್ ನಿನ್ಗಲ್ಲ, ನನ್ ಮಗ ಪಂಚಾಯತಿಲಿರೋ ಬಿಳಿಕಲ್ ಬಾರ ಬಂದ್ ಕೇಳ್ಬಿಡ್ರಿ, ಯಾಕ್ರದ ಬರ್ಸ್ಕೊಬಿಡ್ತೀನಿ. 1 ಅಲ್ಲಿ ಕಿತ್ತೋಗ, 16 ಅಲ್ಲಿ ಕಿತ್ತೋಗ. ಅಲ್ಲಿ ಯಾವನ ಬಂದ್ ಮಾತಾಡಿಲ್ಲ. ಅಲ್ಲಿ ಅವ್ರು ಆನ್ಸರ್ ಮಾಡ್ತಾರೆ ಗೆದ್ದಿರೋರು. ನಾನು ಹೇಳ್ತಾ ಇರೋದು ಯಾವನಾರ್ವೆ ಅವತ್ತು ಯಾವನ ಗೆದ್ದಿದ್ದ ಅಂತಲ್ಲ. ಆಯ್ತು, ಕೋಪ ಮಾಡ್ಕೊಂಡ್ರೆ ಎಲ್ಲ ಸರಿಯಾಗೋಯ್ತಲ್ಲ, ಮುಗೀತಲ್ಲ. ಎಲ್ಲ ಕೋಪ ಮಾಡ್ಕೊಂಡ್ರೆ, ಕಿರ್ಚಾಡಿದ್ರೆ, ದೂರುಗಳು ಪ್ರತಿ ದೂರುಗಳನ್ನ ನೀವೇ ಮಾಡ್ಕೊಂಡ್ರೆ ಸಮಸ್ಯೆ ಬಗೆಹರಿದೋಯ್ತು. ನಾವು ಹೊರಡ್ತೀವಿ. ಹಾಗಾದ್ರೆ ಬರ್ಲಾ? ಮುಗೀತಲ್ಲ? ನಾನು ಮುಗೀತಲ್ವಾ? ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ.
ಎಷ್ಟೋ ಊರುಗಳಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಟವ್ರೆ. ಕರ್ನಾಟಕದ ಜನ ನೋಡಿರ್ತಾರ ನೀವು ಬರ್ತೀನಿ ಅನ್ನೋದನ್ನ ತಲೆ ತಗ್ಸೋ ತರ ಮಾಡ್ಕೋಬೇಡಿ. ನಾನ್ ಬಂದು ಮತ್ತೆ ನಿಮ್ಮನ್ನ ಒಂಟಿ ಅಂತ ಹೇಳಲ್ಲ, ನೀವೇ ನನ್ನ ಹೊಂಟಿಸ್ಬೇಕು ಇವತ್ತು. ಇಲ್ಲಿ ಕೇಳಿ ಸರ್, ನೀವ್ ಯಾವತ್ ಬರ್ತೀನಿ ಹೇಳಿ 100 ಜನ ನಾನ್ ಸೇರಿಸ್ತೀನಿ ನಮ್ಮೂರೊಳಗೆ. ಶಿನ್ಗಾಡ್ ತೊಳಗೆ 100 ಜನ ನಾನ್ ಸೇರಿಸ್ತೀನಿ. ಇಡೀ ರಾಜ್ಯ ಜನ ನೋಡ್ತಾರ ಬೇಡ ಈ ತರ ಇದು ಮಾತು ಎಕ್ಕಡ ಅಲ್ಲ, ಇದು ಮಾತು. 100 ಜನ ಸೇರಿಸ್ತವ್ರೆ ನಿಮ್ ಕಾಸ ಅವೆಲ್ಲ ಬೇಡ. ನೀನ್ ಈ ಧೈರ್ಯ ಕೊಟ್ಟಿಲ್ಲ ಸಾಕು. 100 ಜನ ಅವ್ರವರೇ ಸೇರ್ಕೊಳ್ತಾರೆ. ನಮ್ಮೂರ್ ಬಗ್ಗೆ ನೀವು ಸಮಸ್ಯೆ ಸರಿಪಡಿಸ್ಬಿಟ್ರೆ 100 ಜನ ಸೇರಿಸ್ತೀನಿ ನಾನು. ಇರೋಣ ಒಂದ್ ನಿಮಿಷ. ವಾಟ್ಸ್ಆಪ್ ಗ್ರೂಪ್ ಮಾಡ್ಬಿಟ್ಟು ನಿಮ್ಮನ್ನ ಆಡ್ ಮಾಡ್ಬಿಟ್ಟು ಅಡ್ಮಿನ್ ಗಳು ಮಾಡ್ತೀನಿ. ಅದೆಷ್ಟು ಜನರನ್ನ ಆಡ್ ಮಾಡ್ತೀರಿ. ನಾನೊಂದು ವಾಯ್ಸ್ ಮೆಸೇಜ್ ಹಾಕ್ತೀನಿ. ಮಂಗಳವಾರ 12 ಗಂಟೆಗೆ ಇಲ್ಲಿ ಬರ್ತಾ ಇದ್ದೀನಿ. ಊರಿನ ಸಮಸ್ಯೆಗಳ ಬಗ್ಗೆ ಕೇಳೋಣ ಬನ್ನಿ. PDO ಹತ್ರ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ವ್ಯಾಪ್ತಿಯಲ್ಲಿ ಅಂತ. ಅದೆಷ್ಟು ಜನ ಬರ್ತೀರಿ ನೋಡೋಣ. ಮಂಗಳವಾರ 12 ಗಂಟೆಗೆ. ಅಲ್ಲಿ ತನಕ ಏನೂ ಮಾತಾಡಲ್ಲ. ಬಾಯ್ ಬಾಯ್, ಗುಡ್ ನೈಟ್. ಇನ್ನೊಂದು ವಿಷಯ, ನೀವು ಈ ಎಲೆಕ್ಷನ್ ವಿಷಯ ಬಿಟ್ಟು ಸಾಮಾಜಿಕ ಕಳಕಳಿ ಬಗ್ಗೆ ನೀವು ಮಾಡೋದಾದ್ರೆ, ಈಗ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ರೈತರು ಮಾತ್ರ ದುಡ್ಡು ಸಂಪಾದನೆ ಮಾಡ್ತಾವ್ರ. ರೈತರು ಇಲ್ಲ ಇಲ್ಲ ಕೆಲಸ ಮಾಡಿ ತಿಂಗಳಿಗೆ 20,000 ತಗೋತಾರೆ. 50 ರಿಂದ 100 ತೆಂಗಿನ ಮರ ಇದ್ರ ಅವರು 2 ಲಕ್ಷದ ಕಾಯಿ ಕಡೆ 4 ಲಕ್ಷ ಸಂಪಾದನೆ ಮಾಡ್ತಾರೆ. ಅವ್ರಿಗೆ ಯಾಕೆ ಹೆಣ್ಣು ಕೊಡಕ್ಕಲ್ಲ? ಅರ್ಥ ಆಯ್ತು. ಬಣ್ಣ ಇದೆ ಕೊಡೋದೇ ಎಷ್ಟಣ ಇರ್ರ ನಿಮಿಷ ಇರ್ರಪ್ಪ ನಿಮಿಷ. ನಿಮ್ ಪ್ರಶ್ನೆಗೆ ಇಲ್ಲ ಉತ್ತರ ಐತೆ. ಎಷ್ಟಣ ವಯಸ್ಸು? 41. ಮದ್ವೆ ಆಗೈತಾ? ಆಗೈತೆ. ಸದ್ಯ ಬದಿಕಂಡೆ. ಇರೋಣ. ಈಗ ಮದ್ವೆ ಆಗದೆ ಇರೋರು ತುಂಬಾ ಜನ ಇದ್ದೀರಿ ಇಲ್ಲಿ. ನೀವೇ ಮಾತಾಡಿ ಇರಪ್ಪ ಸುಂದಿರೋ ಮರ್ಯ. ಎಲ್ಲ ಊರ್ ಪರಿಸ್ಥಿತಿ ಇದೆ. ಸುಂದಿರೋ ನನ್ಗೆ 27 ವಯಸ್ಸು. ಸುಂದಿರೋಣ ನನಗೂ ಆಗಿಲ್ಲ ಆಕತ್ತೆ. ಯಾಕಂಗಡಿ 30 ಆದ್ರೂ ಆಗಿಲ್ಲ, 35 ಆದ್ರೂ ಆಗಿಲ್ಲ ಕೆಲವರಿಗೆ. ಯಾಕೆ ಗೊತ್ತಾ? ಕರೆಕ್ಟ್ ಆಗಿ ಹೇಳೋಣ. ನಾವು ಹುಟ್ಟಿದ್ವಲ್ಲ 1990, 85 ಈ ಕಾಲಘಟ್ಟ ಐತಲ್ಲ, ಆ ಟೈಮಲ್ಲಿ ಹೆಣ್ಣು ಹುಟ್ಟಿದ್ರೆ ಆಪರೇಷನ್ ಮಾಡಿಸ್ಕೊಬಿಡೋದು, ಹೋಗಿ ಮಗ ತಗ್ಸಾಕೊಬಿಡೋದು. ಗಂಡೇ ಬೇಕು ಅಂತ ಹುಟ್ಟಿಸ್ಕೊಂಡು ಇವತ್ತು ಹೆಣ್ಣಿಲ್ಲ ಅಂತಂದ್ರೆ ಯಾರು ತಪ್ಪು? ಯಾರು ತಪ್ಪು? ಒಂದ್ ನಿಮಿಷ. ಈಗ 45% ಗಂಡು ಮಕ್ಳು ಮದ್ವೆ ಆಗದೆ ಇರೋರಿದ್ರೆ 30 ರಿಂದ 35% ಹೆಣ್ಮಕ್ಳು ಮದ್ವೆ ಆಗದೆ ಇರೋರು ಅವ್ರೆ. ಮತ್ತೆ ಹೇಳ್ತೀನಿ ಕೇಳಿದ್ರೆ 2000 ಇಸ್ವಿ ಐತಲ್ಲ, ಮೀರಿರೋ ಹೆಣ್ಮಕ್ಳು 35% ಅವ್ರೆ. ಹೆಣ್ ಕೊಡಕ ಗೌರ್ಮೆಂಟ್ ಕೆಲಸದಲ್ಲಿ ಇರೋರೇ ಆಗ್ಬೇಕು ಅಥವಾ ಬೆಂಗಳೂರಲ್ಲಿ ಇರ್ಬೇಕು. ಆ ತರ ಏನಕ್ಕೆ? ಈಗ ನಾವು ಅದ್ರ ಬಗ್ಗೆ ನೀವು ಜಾಗೃತಿ ಏನು ಮೂಡಿಸ್ಬಾರ್ದು? ಅದ್ರ ಬಗ್ಗೆ ನಾವೀಗ ಕೇಳ ಇರೋಣ ಒಂದ್ ನಿಮಿಷನೇ. ಇರಪ್ಪ ಅಣ್ಣ ಇರೋ ಒಂದ್ ನಿಮಿಷನೇ. ಅಣ್ಣ ಬಂಡೆ ಇರೋಣ ಒಂದ್ ನಿಮಿಷ. ಅಣ್ಣಂಗೆ ಎಷ್ಟು ವಯಸ್ಸು? 41. ಅಣ್ಣಂಗೊಂದು 50 ಆಗಿರ್ತದೆ ಅಂತ ಅನ್ಕಳಿ. ನಿಮ್ ಮನೇಲಿ ಒಂದ್ ಹೆಣ್ಮಗ ಇರ್ತದೆ. ಇಲ್ಲಿರೋ ಯಾರಿಗಾರ ಕೇಳಿ ಕೊಟ್ಬಿಡ್ತೀರಾ? ನೀವು ಎಣ್ಣೆ ಯಾರಿಗೆ ಕೊಡ್ತೀರಿ ಗೊತ್ತಾ? ಫಸ್ಟ್ ಮನೆ ನೋಡ್ಕೊ ಬರ್ತೀರಿ. ಚೆನ್ನಾಗ್ ಮನೆ ಕಟ್ಟವನ, ಹುಡುಗ ಕೆಲ್ಸದವನ, ಅಪ್ಪ ಅವ್ವ ಅವ್ರ ಹೆಂಗ್ ದುಡಿತಾನೆ, ವರ್ಷಕ್ಕೆ ಆದಾಯ ಎಷ್ಟು ಎಲ್ಲ ತಿಳ್ಕೊಂಡು ಹೆಣ್ ಕೊಡೋದು ನೀವುನುವೆ. ನಿಮ್ಮನೇಲಿ ಇರುವಂತ ಹೆಣ್ಮಕ್ಳುಗಳನ್ನ ಚೆನ್ನಾಗಿರೋರು ಕೊಡ್ತೀರಿ. ನಮ್ಮನೆ ಗಂಡ ಹೆಣ್ಮಕ್ಳು ಸಿಗ್ತಾರೆ, ಹೆಣ್ಣು ಸಿಗ್ತಾರೆ ಅಂತೀರಿ. ನಮ್ಮನೆ ಹೆಣ್ಮಕ್ಳು ಕೊಟ್ಟಿರೋ ಅಂತವ್ರು ಇಲ್ಲೇ ಸರಿಯಾಗಿ ಹಿಡ್ಕೊಂಡ್ ಮಾತಾಡಿದ. ಕೆಲವು ವರ್ಷಗಳ ಮುಂಚೆ ನಡೆದಿರೋದು ಒಬ್ರು ಹೇಳಿರೋ ಮಾತಾಡ್ತೀನಿ. ಸರ್ಕಾರಿ ಕೆಲಸದಲ್ಲಿರೋಂಗೆ ಹೆಣ್ಣು ಕೊಟ್ಬಿಟ್ಟು ನಾವು ಅವ್ರು ಎಲ್ಲೆಲ್ಲಿ ಹೋಯ್ತಾರೆ ಅಲ್ಲಿಗೆ ಅಕ್ಕಿ ರಾಗಿ ಕಾಯಿ ಹೊತ್ಕೊ ತಿರ್ಗೋದಿಲ್ಲ. ಇಲ್ಲಿ ಹಳ್ಳಿ ರೈತಂಗೆ ತೆಂಗಿನ ಮರ ಇರೋ ಜಮೀನ್ ಇರೋ ಅಂತ ಕೊಟ್ರೆ ನೆಮ್ಮದಿಯಾಗಿರ್ತಾರೆ ಅಂತ ಹೆಣ್ಣು ಕೊಟ್ಟಿ ಮದ್ವೆ ಮಾಡಿರೋ ಅಂತವ್ರು ಅವ್ರೆ. ಗೊತ್ತು ನಮ್ಗೆ. 2000 ಇಸ್ವಿ ಬಂತಲ್ಲಣ್ಣ, ಅದ್ರ ಮೇಲೆ ಕರೆಕ್ಟ್ ಆಗಿದೆ ಸಮಾಜ. ಆ 2000 ಒಳಗಡೆ ಒಂದ್ 15 ವರ್ಷದಲ್ಲಿ ಹೆಣ್ಣು ಹುಟ್ಟಿದ್ರೆ ಸಾಕು ತಗ್ಸಾಕೋದು, ಆಪರೇಷನ್ ಮಾಡಿಸ್ಕೊಳ್ಳೋದು ತುಂಬಾ ನಡೆದೋದು. ಆಗ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತು. ಅದನ್ನೇ ಲಿಂಗಾನುಪಾತ ಅಂತಂತಾರೆ. ಅರ್ಥ ಆಯ್ತಾ? ಅದು ಕಮ್ಮಿ ಆಯ್ತು. ಇಲ್ಲಿ ಹಳ್ಳಿ ಜನಗಳ ಆದಾಯ ಏನು, ಇಲ್ಲಿ ಮದ್ವೆ ಆದ್ರೂ ನೆಮ್ಮದಿಯಾಗಿರ್ಬೋದು. ಆ ರೀತಿ ಒಂದು ಸಾಮಾಜಿಕ ಜಾಗೃತಿ ಮೂಡಿಸಿ ಅಂತ ನಾವ್ ಹೇಳ್ತೀವಿ. ಬರೋಣ ಮುಂದೊಂದು ದಿನ ಎಲ್ಲ ಚುನಾವಣೆಯಲ್ಲಿ ಗೆದ್ಮೇಲೆ ಊರೂರು ಬಂದು ಕ್ಯಾನ್ವಾಸ್ ಮಾಡೋಣ. ಹೆಣ್ಬೇಕು ಹೆಣ್ಣು ಅಂತ ಹೇಳಿದ್ದು ಕಾರಣ. ನಾವು ಮತದಾರರ ಕಣ್ಣು ತರ್ಸಕ್ ಬಂದಿರಿ. ಹೆಣ್ಣು ಕೊಡ್ಸಿ ಅಂತ ಕೇಳ್ತವನೇ. ಇರ್ಲಿ ಅದ್ರ ಮಾಡೋಣ. ಅವೆಲ್ಲ ಇರ್ಲಿ. ಈಗ ಡಾಕ್ಟ್ರು ಹಾಸ್ಪಿಟ್ಲ್ಗೆ ಯಾವತ್ತು ಹೋಗೋದು? ಒಂದ್ ನಿಮಿಷ. ಈಗ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುತ್ತಲ್ಲ, ಅದ್ರ ವ್ಯಾಪ್ತಿ ಯಾರು ಬರ್ತಾರೆ ಅಂತ ಮಂಗಳವಾರನೇ ತಿಳ್ಕೊಳ್ಳೋಣ. ಮೊದಲು ಆ ಕುಡಿಯೋ ನೀರಿಂದ ಐತಲ್ಲ,
ಅದ್ರ ಬಗ್ಗೆ ಅಲ್ಲೇ ಕುತ್ಕೊಂಡು ಮಾತಾಡೋಣ. ಸಾಧ್ಯ ಆದ್ರೆ ಕೇರ್ಪೇಟೆ ಏನ್ ಭಾರಿ ದೂರ ಇಲ್ಲ, ಒಂದೆರಡು ಗಾಡಿಗಳು ಎತ್ಕೊಳ್ಳಿ, DHO ಹತ್ರ ನಾವು ಕುತ್ಕೊಳ್ಳೋಣ. ಈ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ, ಇದಕ್ಕೆ ಪರಿಹಾರ ಏನು ಅಂತಾನೆ ಕೇಳ್ಕೊಂಬರೋಣ. ಅದನ್ನು ಅವತ್ತೇ ಮಾಡೋಣ ಬನ್ನಿ. ಅವತ್ತು ಇಡೀ ದಿನ ನಿಮ್ಗೋಸ್ಕರ ಇಟ್ಟಿರ್ತೀನಿ ಬನ್ನಿ. ಡಾಕ್ಟ್ರು ಪರ್ಮನೆಂಟ್ ಡಾಕ್ಟರ್ ಆಗ್ಬೇಕು ಅಣ್ಣ. ಫಸ್ಟ್ ಬಂದು ಸಮಸ್ಯೆ ಹೇಳೋಣ ಬಾರೋಣ. ಸರ್ ಅಲ್ಲೇ 2-3 ಸಲ ಇನ್ನು ಮದ್ವೆಗೆ ಹೋಗಿಲ್ಲ, ನನಗೆ ಸ್ವೀಟ್ ಇಂಥದ್ದೇ ಬೇಕು, ಇಂಥದ್ದೇ ಊಟ ಬೇಕು ಅಂದ್ರೆ ಹಾಕ್ಸ್ಬಿಟ್ಟಾರ ಹೆಣ್ಣು ಕಡೆಯವರು ಗಂಡು ಕಡೆಯವರು. ಮದುವೆ ಆಗೋದು ಹೋಗೋಣ ಬನ್ನಿ, ಅಲ್ಲಿ ಮಾತಾಡೋಣ. ಯಾಕೆಂದ್ರೆ 2-3 ಸಲ ನಾವ್ ಅಲ್ಲಿ ಅರ್ಜಿ ಕೊಟ್ಟಿದೀವಿ, ನನಗೆ ಅರ್ಥ ಆಯ್ತು, ರೆಸ್ಪಾನ್ಸ್ ಆಗಿಲ್ಲ. ಹೋಗೋಣ ನಾಳೆ ಮಾತಾಡೋಣ. ಡಾಕ್ಟರ್ ಏನಪ್ಪಾ ಅಂತಂದ್ರೆ ಇವತ್ತು ಮನುಷ್ಯನ್ಗೆ ಬೇಕಾಗಿರೋದು ಆರೋಗ್ಯ. ಹೌದು, ನನಗೂ ಗೊತ್ತು, ಅರ್ಥ ಆಗ್ತಿದೆ. ಮಂಗಳವಾರ ಹೋಗೋಣ, ಇಲ್ಲಿ ಮುಗಿಸ್ಕೊಂಡು ತಕ್ಷಣ ಅದೆಷ್ಟು ಜನ ವೀರ ಯುವಕರು ನಮ್ ಜೊತೆ ಬರ್ತಾರೆ ನೋಡೋಣ. ನಾವ್ ಎಲ್ಲಿ ಸಿಗ್ತೇವೆ? ಇಲ್ಲ 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 ನಿಮ್ ಬರೋಳಕ್ಕೆ ಅಕ್ಕೆ ಒಳಗೆ ಹೋಯ್ತಂದಾಗ ಅಡ್ಡಾಕ್ತವಲ್ವರವ ಜಾತ್ರೆ ಹೌದೌದು. ಇವತ್ತು ಗೊತ್ತೇ ಒಂದು ಸಿಂಗಡ್ದವ್ರು. ಆದ್ರೆ ಇದೊಂದು ಸಮಸ್ಯೆ ಹೇಳಕ್ಕೆ ನಿಮ್ ಕರ್ದಿದ್ ನಾವು. ಅಣ್ಣ ನೀನ್ ಹೂನಾರ ಗಿವ್ನಾರ ಹಾಕ್ಸ್ಕೊಂಡು ಹೋಗಿ ಮದ್ವೆ ಬಂದಿದ್ದೀನ. ಸುಮ್ ಬರ್ಬಾರ್ದು. ನಾನ್ ಬಂದಿರೋದು ನನ್ನ ಜನಗಳ ಕಷ್ಟಗಳು ಕೇಳಕ್ಕೆ, ಸನ್ಮಾನ ಸಮಾರ ಮಾಡ್ಕೊಳಕಲ್ಲ. ನನ್ ಮಗನೇ, ನೀನ್ ಎಲ್ಲಾರು ಒಂದೇ ಮಾಡ್ಬೇಡ. ನೀನು ಏನಂತ ಹೇಳ್ತೇವೆ, ಎಲ್ಲಾ ಸಮಸ್ಯೆ ಪರಿಹಾರ ಮಾಡೋದು ಮಾಡಕ್ಕಿಲ್ಲ, ಮಾಡೋರ ಹತ್ರ ಮಾಡಿಸ್ಕೊಳಕ್ಕೂ ಹೋಗಕ್ಕಿಲ್ಲ, ಮಾಡೋರ್ನ ಮಾಡೋಕ್ಕೂ ಬಿಡಕ್ಕಿಲ್ಲ. ನೀನ್ ಮಾತಾಡೋದು ನನಗೂ ಅನುಕೂಲ, ನಿನಗೂ ಅನುಕೂಲ, ಊರ್ಗೂ ಅನುಕೂಲ. ಸುಮ್ನೆ ಮಾತಾಡಿ ಹೆಸರಿಂದ ಏನೋ ಇನ್ಮೇಲೆ ನೀರ್ ಮಿಕ್ಸ್ ಮಾಡ್ಕೊಂಡ್ ಕುಡಿ, ಸ್ವಲ್ಪ ಸುಕ್ಕ ಹೊಡೆದ್ ಬಿಡ್ತೀವಿ, ಏನೋ ಮಾತಾಡ್ಬಿಡ್ತಿದೆ. ಮಂಗಳವಾರ ಬಾ ಹುಡುಕ್ತೀನಿ. ಏನ್ ಹೆಸರು? ಮಹೇಶ್ ಅಂತ ಕೂಗ್ತೀನಿ, ಅಲ್ಲಿ ಬಂದ್ಬಿಡ್ತೀನಿ. ಹುಡುಕಿ ಕೇಳೋಣ ದಿನ ಎಲ್ಲಿ ಹುಡುಕ್ಬೇಕು, ಬ್ಯಾಟ್ರಿ ಬಿಡ್ಕೊಂಡು ನೋಡೋಣ. ಯಾವಾರ ಹೇಳಿರೋದು ಹೇಳಿದ್ದು ಮಂಗಳವಾರ ಎಷ್ಟು ಗಂಟೆಗೆ? 12 ಗಂಟೆಗೆ. ಎಲ್ಲಿ? ಎಲ್ಲೋ ಯಾವ ಸುಮ್ಮನೆ ಹೆಂಗೆ ಕೂಗದ ಯಾವೆಲ್ಲ ಒಂದ್ ನಿಮಿಷ ಅಲ್ಲಿ ವಯಸ್ಸದವರಿದ್ದಾರೆ, ಮಾತಾಡಿಸ್ಬೇಕು ಅವ್ರನ್ನ ಒಂದ್ ನಿಮಿಷ. ಯಜಮಾನ್ರೆ, ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದೀರಿ. ಪಾಪ ಹುಡುಗರು ನಿಮ್ಮನ್ನ ಬಿಡ್ಕೊಂಡಲ್ಲ ಮುಂದಕ್ಕೆ, ದಯವಿಟ್ಟು ಕ್ಷಮಿಸಿ. ಊರಿಗೆ ಸಂಬಂಧಪಟ್ಟಂಗೆ ಕುಡಿಯೋ ನೀರಿನ ಸಮಸ್ಯೆ ಹೇಳೋರೆ. 12 ಗಂಟೆಗೆ ಬರ್ತೀವಿ. ಅದು ನೀವು ಕುಡಿತಾರ ನೀರಿದೆಯಲ್ಲ 8.7% ಅದಿರೋದು. ತುಂಬಾ ಆರೋಗ್ಯಕ್ಕೆ. ಮುಂದಕ್ಕೆ ಬನ್ನಿ ಇಲ್ಲಿ ಮುಂದಕ್ಕೆ ಬನ್ನಿ. ಅಲ್ಲಿ ಮೈಕ್ ಹೇಳ್ಕೊಳ್ತಿಲ್ಲ ಅಲ್ಲಿಗೆ, ಅದಕ್ಕೆ ಕಟ್ ಆಗ್ತಿದೆ. ಬನ್ನಿ. ಸಮಸ್ಯೆ ರೈತರ ಸಮಸ್ಯೆ. ಮೊದಲು ಹುಟ್ಟುವಾಗ ಬತ್ತು ಅಂತೇಳಿ ಡೇಟ್ ಬೇಕು ನಮ್ಗೆ, ಅಂದ್ರೆ ಹುಟ್ಟದ ದಿನ. ಸತ್ ನಂತರ ನಮ್ಮ ತಂದೆದು ಡೆತ್ ಸರ್ಟಿಫಿಕೇಟ್ ಬೇಕು. ಅದರೊಳಾದ್ಮೇಲೆ ಎಲ್ಲವೂ ಕಾನೂನಾತ್ಮಕವಾಗಿ ನಮ್ಮ ತಂದೆಯ ಆಸ್ತಿ ಅಥವಾ ನಮ್ಮ ತಾತನ ಆಸ್ತಿನ ನಾವು ಪಡ್ಕೋಬೇಕು. ಆ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ತಾಲೂಕ್ ಆಫೀಸ್ ಅನ್ನೋ ಒಂದು ಭ್ರಷ್ಟ ಆಫೀಸ್ ಇದೆ, ಅದನ್ನ ನೀವು ಯಾವ ರೀತಿ ಶುದ್ಧ ಮಾಡ್ತೀರಿ? ನಾನು ಪ್ರತಿ ಊರಿಗೆ ಹೋದಾಗ್ಲೂ ಹೇಳ್ತೀನಿ, ಒಂದ್ ದಿನಕ್ಕೆ ಎಲ್ಲಿ ಹೋಗ್ತೀನೋ ಬಿಡ್ತೀನಿ ಎಲ್ಲೋ ಗೊತ್ತಿಲ್ಲ, ಅರ್ಧ ಗಂಟೆ ತಹಶೀಲ್ದಾರ್ ಆಫೀಸ್ ಐತಲ್ಲ, ತಾಲೂಕ್ ಆಫೀಸು, ಅಲ್ಲಿ ಕುತ್ಕೊಳ್ತೀನಿ. ಎಷ್ಟೋ ನಮ್ಮ ರೈತರುಗಳು ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾರೆ, ಜೆರಾಕ್ಸ್ ಅಂಗಡಿಗೂ ಒಳಗೂ ಓಡಾಡ್ತಿರ್ತಾರೆ. ಏನ್ ಯಜಮಾನ್ರೆ ಅಂದ್ರೆ, ಅಪ್ಪ 6 ತಿಂಗಳಾಯ್ತು ಕಣಪ್ಪ, ಇನ್ನೂ ಪಾಣಿ ಆಗಿಲ್ಲ, ಖಾತೆ ಆಗಿಲ್ಲ, ಜಮೀನ್ ಹಿಂಗ್ ಆಗ್ಬಿಟ್ಟಿದೆ, ಸಮಸ್ಯೆ ಗಮನಿಸ್ತಾ ಇದ್ದೀವಿ. ಹೋರಾಡಕ್ಕಲ್ಲಿ ಏನೂ ಅಧಿಕಾರ ಇಲ್ಲ ನಮ್ಮ ಹತ್ರ. ಮೂರಲ್ಲಿ ಮತ್ತೊಬ್ಬಾಗಿರ್ತೀನಿ ನಾನು ಅಲ್ಲಿ. ಒಂದ್ಸಲ ನೀವೆಲ್ಲೋ ಬದಲಾಗಿ ರೈತರು, ನಿಮ್ಗಳ ಕಷ್ಟ ಇನ್ನೂ ಬದಲಾಗಲ್ಲ. ಇದು ಇನ್ನೂ 5 ವರ್ಷ ಅಲ್ಲ, 50 ವರ್ಷ ಆಗಲ್ಲ. ಯಾಕಾಗಲ್ಲ ಗೊತ್ತಾ? ದುಡ್ಡು ಎಲ್ಲೆಲ್ಲಿ ಖರ್ಚು ಮಾಡಿರ್ತಾರೆ, ಎಲ್ಲೆಲ್ಲಿ ಎತ್ಬೇಕು ಅಂತ ಅವ್ರಿಗೆ ಗೊತ್ತು. ನಿಮ್ಮ ಹತ್ರ ಇವತ್ತು ಒಂದು ಓಟ್ಗೆ 2,000 ಕೊಡ್ತಾರೆ ಕಾರಣ ಅಷ್ಟೇನೆ. ಮಿನಿಮಮ್ ಅಂದ್ರೂ 5 ವರ್ಷ ಮುಗಿಯೋಳಗಡೆ ಒಂದೊಂದು ಓಟಲ್ಲಿ ನೀವು ಕೊಟ್ಟಿರೋದು 2,000ಕ್ಕೆ 20,000 ಎತ್ತಿರ್ತಾರೆ. ಹೆಂಗೋಯ್ತದೆ 20,000 ಗೊತ್ತಾ? ಕೊಡ್ತಿರಲ್ಲ ಲಂಚ ಎಲ್ಲ ಕಡೆನೂ ಅಲ್ಲೋಯ್ತದೆ. ಅದು ಯಾರ್ಯಾರ ಹತ್ರಕ್ಕೆ ಹೋಗ್ಬೇಕು ಅವ್ರ ಹತ್ರಕ್ಕೂ ಕರೆಕ್ಟಾಗಿ ಸೇರ್ಕತ್ತದೆ. ಯಾವಾಗ ಬದಲಾಗ್ತೀರಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಹಿಂಗೆ ಇರ್ತೀವಿ ಅಂತೀರಾ, ಹಿಂಗೆ ಇರ್ತೀರಿ, ನಿಮ್ಮ ಮಕ್ಳು ತಲೆಗೂ ಹಿಂಗೆ. ಊರಲ್ಲಿ 2-3 ಜನ ದಳ್ಳಾಳಿಗಳು ಇದಾರೆ ತಾಲೂಕ್ ಆಫೀಸ್ಗೆ. ಒಂದ್ ಪೆನ್ಷನ್ ಮಾಡ್ಸಕ್ 2,000 ಕರಾರ್ ಇಲ್ಲಿಂದಾನೆ ಹೋಯ್ತದ. ಒಂದ್ ಪೆನ್ಷನ್ ಮಾಡಕ್ಕೆ ಒಂದ್ ಕರಾರ್ ಎಷ್ಟಣ? 2,000 ಒಂದ್ ಇರೋಣ. ಒಂದ್ ಪೆನ್ಷನ್ ಮಾಡಿಸ್ಕೊಳಕ್ಕೆ ಇಲ್ಲಿಂದ ಹೋಗುವಂತ, ಇಲ್ಲಿಂದ ಚೆನ್ನಾಗಿ ಪೀಕೊಂಡು ಹೋಗೋದು 2,000. ಎಲೆಕ್ಷನ್ ಟೈಮಲ್ಲಿ ನಿಮಗ್ ಪೀಕ್ಸಿದ್ 2,000. ಮುಗಿತಾ? ಸರಿನಾ? ನೀವು ವಿಎಗಳನ್ನ ಒಂದ್ ಆಧಾರ್ ಕಾರ್ಡು, ವೋಟರ್ ID, BPL ಕಾರ್ಡ್ ಕೇಳಬೇಕು. ಬೇಕಾಗಿಲ್ಲ, ಒಂದು ಫೋಟೋ, ಇಷ್ಟನ್ನ ಕೊಟ್ರೆ 60 ವರ್ಷ ಆದ್ರೆ ವಿಎನ ಪ್ರಶ್ನೆ ಮಾಡೋದಾದ್ರೆ ನೀವು ಆ ಬೆಳವಣಿಗೆಗಳನ್ನ ನೀವು ಬೆಳೆಸ್ಕೊಂಡ್ರೆ
ಅದು ಒಂದು ವಾರದಲ್ಲಿ ಮಾಡ್ಕೊಡ್ಬೇಕು, ಅದು ಒಂದು ಕಾನೂನು. ನಿಮ್ದು ಮೂಲತಃ ದಾಖಲೆ ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಏಜು ನಿಮ್ದು 60 ವರ್ಷ ಆಗಿರ್ಬೇಕು. ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನ ಅವರು ಕೇಳ್ತಾರೆ. ಯಾಕೆ ಅಂದ್ರೆ ನಮ್ಮಲ್ಲೂ ಮಹಾ ಬುದ್ಧಿವಂತರಿದ್ದಾರೆ. ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿ ಆ ಏಜ್ ಇರತ್ತಕ್ಕೆ ಒಂದು ವೈಟ್ ಪೇಪರ್ ಇಟ್ಟು ಆಮೇಲೆ ಇನ್ನೊಂದು ಜೆರಾಕ್ಸ್ ಮಾಡಿ ಅದಕ್ಕೆ ಬರ್ದಿ 60 ವರ್ಷ ತುಂಬಿಸಿ 45 ವರ್ಷದನಿಗೆ ನನ್ಗೆ 60 ವರ್ಷ ಆಯ್ತದೆ ಅಂತ ತಗೊಳ್ತಾರೆ ಅನ್ನೋ ಒಂದು ವಿಚಾರಕ್ಕೆ ನೀವು ಜೆರಾಕ್ಸ್ ಪತ್ರಿಕೆನ ಕೊಡಿ, ಆದ್ರೆ ಒರಿಜಿನಲ್ ನಮ್ಮ ಹತ್ರ ಇಡಿ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲೊಬ್ರು DT ಅಂತೇಳಿ ಮಹೇಶ್ ಅಂತ ಇದ್ರು, ಹಿಂದೆ ನಮ್ಮ ತಾಲೂಕು ಆಫೀಸಲ್ಲಿ 20 ವರ್ಷ ಕೆಲಸ ಮಾಡಿದ್ರು. ಪ್ರಮೋಷನ್ ಮೇಲೆ ನಮ್ಮ ಸೇಳ್ನೆರೆ ಒಬ್ಬಳಿಗೆ ಬಂದಿದ್ರು. ಪಾಪ ಆ ವ್ಯಕ್ತಿ ನೇರವಾಗಿ ನೀವು ಯಾರನ್ನೂ ಕರ್ಕ ಬರಬೇಡಿ, ನೀವು ನೇರವಾಗಿ ತಾವನಿ ನಿಮ್ 60 ವರ್ಷ ನಾನು ಇಲ್ಲೇ ಕೊಡ್ತೀನಿ ಅಂತ ಹೇಳ್ತಿದ್ರು. ಪಾಪ ಅವನ್ನ ಟ್ರಾನ್ಸ್ಫರ್ ಮಾಡ್ಸಕ್ಕೆ ನಮ್ಮ ರಾಜಕಾರಣಿಗಳು ವಸಿ ಶ್ರಮ ಪಡ್ಲಿಲ್ಲ. ಪಾಪ ನಮ್ಮ ತಗ್ದತೆಗೆ ಮಂಡಿ ಮಳವಳ್ಳಿಗೆ ಹಾಕ್ಬಿಟ್ರು. ಇದು ಶಾಪನ ಹಿಂಗಾಗ್ತದೆ. ನೀವು ಜ್ಞಾನ ಇವತ್ತು ಕಾಲೇಜಿಗೆ ಮಟ್ಟಕ್ಕೆ ಓದಿದಿರಿ, ನಾವೆಲ್ಲ ಹೈಸ್ಕೂಲ್ ಮಟ್ಟದಲ್ಲಿ ಓದಂತಾರೋ. ನೀವು ಇದೆಲ್ಲ ಜನರಲ್ ನಾಲೆಡ್ಜ್ ಅಲ್ಲಿ ಕಲ್ತ್ಕೊಂಡ್ರೆ ಮಾತ್ರ ಬದಲಾವಣೆ ಆಗ್ಬೋದು, ಬದಲಾವಣೆ ಸಮಾಜ ಕೊಡ್ಬೋದು. ಅಲ್ದವ್ರನ್ನ ಮಾಡಕ್ಕೆ ಸಾಧ್ಯವಿಲ್ಲ. ನೀನಾರ ಇದ್ರಿ ಹೇಳಿ. ಇಲ್ಲ, ಅವ್ರು ಹೇಳಿದ್ರು ಯಾರೋ ಒಬ್ರು ಬಂದು ನಿಂತ್ಕೊಂಡ್ರೆ ಹಿಂಗ್ ಹೋರಾಡಕ್ ಹೋದ್ರು ಟ್ರಾನ್ಸ್ಫರ್ ಮಾಡಕ್ ಬಿಟ್ರು ಅಂತ. ನಮ್ಮನ್ನ ಯಾರು ಟ್ರಾನ್ಸ್ಫರ್ ಮಾಡಕ್ಕಿಲ್ಲ, ಬನ್ನಿ ಹೋರಾಡ. ಅಧಿಕಾರಿ ಪಾಪ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ. ಕೊಡಿ, ನಾಳೆ ಕೊಡ್ತೀನಿ ನಿಮ್ಗೆ. ಎಷ್ಟೋ ಜನಕ್ಕೆ ಅನುಮಾನ ಐತೆ, ಈ ಹುಡ್ಗ ಏನೋ ಬಂದಿ ಓಡ್ ಕೇಳ್ತವನೆ, ಸಮಸ್ಯೆಗಳು ಕೇಳ್ತೀನಿ ಅಂತ ನಿಂತ್ಕೊಳ್ತವನೆ, ಧೈರ್ಯ ಮಾಡ್ತವನೆ, ಕೊನೆಗಳಿಗೆ ತನಕ ಹಿಂಗೆ ಇರ್ತಾನೋ. DT ಮಹೇಶ್ ಅಂತ ಈಗ ಸಾಲಿಗ್ರಾಮದಲ್ಲಿ ಇದ್ದಾರೆ. ಒಂದ್ ನಿಮಿಷ ಅಣ್ಣ 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 ಆಮೇಲೆ ಮಾತಾಡಿವ್ರಿ. ಯಾರಾದ್ರೂ ಕೊನೆಗಳಿಗೆ ಒಂದಿಷ್ಟು ಕಾಸು ಕೊಟ್ಬಿಟ್ರೆ ಇವನು ಹೊಂಟೋಗ್ಬಿಡ್ತಾನೆ, ನ್ಯೂಟ್ಲಾಗ್ಬಿಡ್ತಾನೆ ಎಲೆಕ್ಷನ್ ಅಂತ ಅನ್ಕೊಂಡಿದ್ದೀರಿ. ನೋಡೋಣ, ನೀವು ಇದೆಲ್ಲ ಅನ್ಕೊಂಡಿದಿರಲ್ಲ, ಅದನ್ನ ಒಂದ್ಸಲ ಸುಳ್ಳು ಮಾಡ್ಬೇಕು ಅಂತ ಸರಿ ನಿಂತ್ಕತೀನಿ, ಒಂದ್ ಸೋಲ್ತೀನಿ ಇಲ್ಲ ಗೆಲ್ತೀನಿ, ಓಡಂತೂ ಹೋಗಲ್ಲ, ಇನ್ನೊಬ್ರು ಕೊಂಡ್ಕೊಳಕಂತೂ ಆಗಲ್ಲ. ಆಗಿದಾಗ್ಲಿ ನೋಡೇ ಬಿಡೋಣ ಅನ್ಕೊಂಡು ನಿಂತಿದ್ದೀನಿ. ಅದ್ ಯಾವತ್ ಬದ್ಲಾಗ್ತಿರೋ ಗೊತ್ತಿಲ್ಲ, ಒಟ್ನಲ್ಲಿ ಒಂದಲ್ಲ ಒಂದಿನ ಬದ್ಲಾಗ್ತೀರಿ. ನೀವುಗಳು ಬದಲಾಗಿಲ್ಲ ಅಂದ್ರೆ ಮಕ್ಕಳು ತರ ಆಗಾದ್ರೆ ಸಮಾಜ ಬದಲಾಗುತ್ತೆ, ಅದಂತೂ ನಂಬಿಕೆ ಇದೆ ನಮಗೆ. ನೀವು ಪ್ರೀತಿ ಕೊಡ್ತೀರಿ ಇಲ್ವೋ ಗೊತ್ತಿಲ್ಲ, ಭಗವಂತಂತೂ ಆಶೀರ್ವಾದ ಮಾಡಿರೋದಕ್ಕೆ ಇಲ್ಲಿ ತನಕ ಬಂದು ನಿಂತಿದ್ದೀವಿ. ನಿಮ್ ಪ್ರೀತಿ ಒಂದ್ ಗಳಿಸ್ಬೇಕು ಅಷ್ಟೇನೆ. ಸಾಧ್ಯ ಆದ್ರೆ ಒಂದು ಓಟ್ ಹಾಕಿ, ಆಗ್ಲಿಲ್ಲ ಅಂದ್ರೆ ಬಂದಾಗ ನಗ್ನಗ್ತಾ ಮಾತಾಡಿಸಿ. ನಾವು ಚುನಾವಣೆಯಲ್ಲಿ ಗೆದ್ರಲ್ಲ, ಸೋತ್ರು ಬಂದು ನಿಮ್ ಜೊತೆ ನಾವು ನಿಂತ್ಕೊಳ್ತೀವಿ ನಿಮ್ಗಳ ಸಮಸ್ಯೆ ಕೇಳೋದಕ್ಕೆ. ಇವ್ರು ಹೇಳಿದ್ರು ಸಮಸ್ಯೆನ, ನಾನು ಈಗ್ಲೂ ಹೇಳ್ತೀನಲ್ಲ, ನನ್ ಕೈ ಎಲ್ಲಿ ತನಕ ಪರಿಶುದ್ಧವಾಗಿರ್ತೇವೆ ಅಲ್ಲಿ ತನಕ ನಾನು ಯಾರಿಗೂ ತಲೆಭಾಗಕ್ಕೆ ಹೋಗಲ್ಲ. ಯಾವ ಅಧಿಕಾರಿಗಳಿಗಾಗ್ಲಿ ಯಾವ ರಾಜಕಾರಣಿಗಳಿಗಾಗ್ಲಿ ನಾನು ಎದುರ್ಕೊಳಕ್ ಹೋಗಲ್ಲ. ಕಾರಣ ನಾನ್ ಕ್ಲೀನ್ ಆಗಿರ್ತೀನಿ, ನಂದೇನು ಇಲ್ಲ ಎದುರ್ಸಕ್ಕೆ ಕೀ ಕೊಡಕ್. ನನಗೆ ಬಂದ್ ನಿಂತ್ಕೊಳ್ಳಿ. ರೈತರ ಸಮಸ್ಯೆ ಸಿಂಧುಘಟ್ಟದಿಂದನೇ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತೀನೋ, ಕೇರ್ಪೇಟೆ ತಾಲೂಕಿನ ಸಮಸ್ಯೆ ಸಿಂಧುಘಟ್ಟದಿಂದನೇ ಬಗೆಹರಿದೋಯ್ತು ಅನ್ನುವಂತ ಒಂದು ಕೀರ್ತಿ ನಿಮ್ಗೆ ಸಿಗ್ಲಿ. ಬಂದ್ ನಿಂತ್ಕೊಳ್ಳಿ, ಹೋರಾಡೋಣ, ನಾನು ಇರ್ತೀನಿ ನಿಮ್ ಜೊತೆಗೆ. ಆದ್ರೆ ನೀವ್ ಯಾರು ಬರಲ್ಲ, ನಿಮ್ಗೆ ಯಾರಿಗೂ ಬೇಕಿಲ್ಲ. ಕಾರಣ ಅವ್ನ್ ಬಂದ್ರೆ ಇವ್ನ್ ಬರಲ್ಲ, ಇವ್ನ್ ಬಂದ್ರೆ ಅವ್ನ್ ಬರಲ್ಲ. ಮೂರಲ್ಲಿ ಮತ್ತೊಬ್ಬ ಬಂದ್ರೆ ಅಲ್ಲೇ ಇಲ್ಲ ಹೊಂಟೋಗಿರ್ತೀರಿ. ನಮ್ಮನ್ನ ನಾಳೆ ಬೆಳಗ್ಗೆಗೆ ಇಲ್ಲಿ ಏನ್ ನಡೆದೈತೆ ಅಂತಾನೆ ಗೊತ್ತಾಗಲ್ಲ ನಿಮ್ಗೆ. ನಮ್ಮನ್ನ ಒಂದಾಗ್ದಂಗೆ ನೋಡ್ಕೊಳಕ್ ಒಂದ್ ವರ್ಗ ಇದೆ. ಕರೆಕ್ಟ್. ನಾನು ಅದ್ರ ಒಂದಾಗ್ದಂಗೆ ನೋಡ್ಕೊಳ್ಳೋದೇ ಒಂದ್ ವರ್ಗ ಇದೆ. ಅದರಿಂದ ನಾವ್ಯಾರು ಒಂದಾಗಲ್ಲ. ಒಂದಾಗದೆ ಇದ್ಮೇಲೆ ಸಮಸ್ಯೆ ಬಗೆಹರಿ. ಪ್ರಶ್ನೆನೂ ಇಲ್ಲ ಐತೆ, ಉತ್ತರನೂ ಇಲ್ಲ ಐತೆ. ನೋಡೋಣ, ಮತ್ತೆ ಮತ್ತೆ ಬರ್ತಾ ಇರ್ತೀವಿ. ಬಂದಾಗ ಮಾತಾಡ್ಸಿ, ಓಟ್ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅಪ್ಪ ಹಾಕಿದ ಆಲದ ಮರ ಅಂತ ಅದಕ್ಕೆ ನೇತಾಡ್ತೀರಾ, ಅಥವಾ ಹೊಸದಾಗಿ ನಾವೇನಾದ್ರು ಸೃಷ್ಟಿ ಮಾಡ್ತೀವಿ ಇತಿಹಾಸನ ಅಂತ ಅಂತೀರಾ, ನಿಮ್ಗೆ ಬಿಟ್ಟಿದ್ದು. ನಾನು ಮಾತನ್ನು ಮುಗಿಸ್ಬೋದಾ? ಧನ್ಯವಾದ ಎಲ್ರಿಗೂ. ಥ್ಯಾಂಕ್ ಯು ಯಜಮಾನ್ರೆ.